ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸೋವಾಕ್ಪ್ರದಾಯಿನಿ ಮಮೇಘ ಜಿಹ್ವಾಗ್ರ ಸುರಂಗನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಘಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮಧ್ವಾ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕ ದೇವಾಗ ವಿಷ್ಣುಭಕ್ತಿಪರಾಯಣಾಗ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಓಷ್ಠಾಪಿಧಾನಾನಕುಲೀದಂತೈಃ ಪರಿವೃತಾಪವಿಃ ಸರ್ವಸ್ಯೈವಾಚ ಈಶಾನಾ ಚಾರುಮಾಮಿಹ ವಾದಯೇತ್ ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಭಪ್ರಭಾಯ ನಾರಾಯಣಾಯ ಕಿಲ ಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ ಗಾಂಭೀರ್ಯಾದ್ಯೈರ್ಯುಕ್ತಮೌದಾರ್ಯಕಾರ್ಯೈ ನಾನಾನಾದಶ್ಲಾಘ್ಯಮುಚ್ಚಾರಣಂ ತತ್ ಶಿಕ್ಷಾ ಲಕ್ಷಣಾನಾಂಭಿಲಕ್ಷ್ಯಂ ಮಾನ್ಯಂ ಮನ್ಯೇ ಧನ್ಯಬುದ್ಧೇರತುಲ್ಯಂ. ಸ್ವಸ್ತಿಸ್ತು. ಆಚಾರ್ಯರು ಪುಂಡರೀಕಪುರಿ ಎನ್ನುವ ಮಾಯಾವಾದಿಯ ಜೊತೆಗೆ ವಾದವನ್ನ ಮಾಡ್ತಾ ಆ ವಾದದಲ್ಲಿ ಅವರ ಅಭಿಪ್ರಾಯಗಳು ತಪ್ಪು ಅಂತ ಅಲ್ಲಗಳದು. ಅನಂತರದಲ್ಲಿ ವೇದದ ವ್ಯಾಖ್ಯಾನವನ್ನ ಮಾಡಬೇಕು ಅಂತ ಪ್ರಾರಂಭ ಮಾಡ್ತಾ ಇದ್ದಾರೆ. ಆ ವೇದದ ವ್ಯಾಖ್ಯಾನ ಹೇಗಿತ್ತು ಅಂತನ್ನುವುದನ್ನ ವರ್ಣಿಸಲು ಶಬ್ದಗಳಿಲ್ಲ ಪಂಡಿತಾಚಾರ್ಯರ ಬಳಿಯಲ್ಲಿ. ಮುಂದಿನ ಶ್ಲೋಕಗಳಲ್ಲಿ ಹೇಳುವಾಗ 36ನೇ ಶ್ಲೋಕದಲ್ಲಿ ಒಂದು ಮಾತಂತಾರೆ, ನಾನು ಸೋತು ಹೋದೆ ಅಂತಾರೆ. ಆಚಾರ್ಯರ ವೇದದ ಉಚ್ಚಾರಣ, ಆ ವೇದ ಉಚ್ಚಾರಣೆ ಮಾಡುವಾಗ ಅದರಲ್ಲಿರುವಂತಹ ಒಂದು ಸೌಷ್ಠವತೆ ಏನಿದೆ, ಆ ಒಂದು ಮಾಧುರ್ಯ ಏನಿದೆ, ಅವುಗಳನ್ನೆಲ್ಲವನ್ನ ಹೇಳುವಂತಹ ಅಭಿವ್ಯಕ್ತ ಮಾಡುವ ಶಬ್ದಗಳು ನನ್ನ ಕೋಶದಲ್ಲಿ ಇಲ್ಲ. ನಾನೇನು ಹೇಳ್ತೀನಿ ಅವರ ವರ್ಣನೆಯನ್ನು ಮಾಡ್ತೀನಿ, ಆಗಲಾರದ್ದಿದು ಅಂತ ಹೇಳುವಷ್ಟು ಉತ್ಕೃಷ್ಟವಾದ ವರ್ಣನೆ ಆಚಾರ್ಯದ ವೇದ ಉಚ್ಚಾರಣೆ ಇತ್ತು ಅಂತ ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ನಾವೆಲ್ಲ ಏನು ವೇದೋಚ್ಚಾರಣೆಯನ್ನು ಕೇಳ್ತೀವಿ ಅಥವಾ ಮಾಡ್ತೀವಿ, ನಮಗೆಲ್ಲ ಗುರುಗಳು ಹೇಗೆ ಕಲಿಸಿಕೊಟ್ಟಿದ್ದಾರೋ ಅದರಂತೆ, ಅಂದರೆ ಉದಾತ್ತ ಅನುದಾತ್ತ ಈ ಸ್ವರಗಳು, ಈ ಸ್ವರಗಳಿಂದ ಸೇರಿಸಿಕೊಂಡು ಕೂಡಿಕೊಂಡು ಮಾಡುವಂತಹ ಉಚ್ಚಾರಣೆಗಳೇ ವಿನಃ ಬೇರೆ ಇನ್ಯಾವುದಿಲ್ಲ. ಆದರೆ ಆಚಾರ್ಯರು ವೇದೋಚ್ಚಾರಣೆಯನ್ನ ಮಾಡುವಾಗ ವೇದಗಳಿಗೆ 6 ಅಂಗಗಳು, ಷಡಂಗಗಳು ಅಂತ ಕರೀತಾರೆ. ವೇದಗಳು ಷಡಂಗ ಸಹಿತವಾದ ವೇದ ಅಂತ ಕರಿಬೇಕು. ವೇದಾಂಗ ಅಂತ ಹೆಸರು. ಷಡಂಗಗಳೇನಿವೆ, ಶಿಕ್ಷಾ ಅಂತ ಒಂದಂಗ, ವ್ಯಾಕರಣ ಅಂತ ಒಂದಂಗ, ಕಲ್ಪ, ನಿರುಕ್ತ, ಛಂದಸ್ಸು, ಜ್ಯೋತಿಷ್ಯ ಇವೆಲ್ಲವೂ ಕೂಡ ಏನಾಗಿದೆ ಅಂತಂದರೆ ವೇದಗಳಿಗೆ ಅಂಗ ಆಗಿದೆ. ಈಗ ಯಾವುದು ಹೇಳಿದರೂ ಸ್ವಲ್ಪ ಕಷ್ಟನೇ, ಎಲ್ಲವನ್ನ ಬಿಡಿಸ್ಲಿಕ್ಕೆ ಹೇಳಲಿಕ್ಕೆ ಆಗೋದಿಲ್ಲ. ಒಂದು ಮಾತು ಹೇಳ್ತೀನಿ, ನಮಗೆ ಗೊತ್ತಿಲ್ಲದೆ ಇರುವ, ಗೊತ್ತಿರಬೇಕಾದ ಅನ್ನುವುದಕ್ಕೆ ಅದು ವಿಷಯವಾಗಿರುವಂತಹದ್ದು
ಯಾವುದು? ವ್ಯಾಕರಣವನ್ನ ಮೊಟ್ಟ ಮೊದಲು ವ್ಯಾಕರಣದ ಉಲ್ಲೇಖ ಎಲ್ಲಿ ಬಂದಿದೆ? ಯಾಕೆಂದರೆ ವ್ಯಾಕರಣ ಇಲ್ಲದೆ ಹೋದರೆ ನಮ್ಮ ಪತಂಜಲಿಕಾರರು ಮಹಾಭಾಷ್ಯಕಾರರು ಹೇಳುವಾಗ ಪತಂಜಲಿಗಳು ಅವರೇನಂತಾರೆ ಅಂದರೆ ರಕ್ಷೋಹಾಗಮ ಲಘ್ವ ಸಂದೇಹ ಪ್ರಯೋಜನಂ ವ್ಯಾಕರಣದ ನಿರ್ಮಾಣ ಮಾಡಿದ್ದೇ ವೇದದ ಸಂರಕ್ಷಣೆಗಾಗಿ. ವೇದ ಸಂರಕ್ಷಣೆ ಆಗದೆ ವೇದಗಳ ಸಂರಕ್ಷಣೆ ಮಾಡುವುದಕ್ಕಾಗಿ ಇದ್ದ ದೊಡ್ಡ ಶಕ್ತಿ ಅಥವಾ ನಮಗೆ ಗೋಡೆ ಅಂದರೆ ಯಾವುದು ಅಂದರೆ ವ್ಯಾಕರಣ. ವೇದದಲ್ಲಿ ಒಂದು ಮಂತ್ರ ಬರ್ತದೆ, ದೇವೀಂ ವಾಚ ಭಜನಯಂತ ದೇವಾಹ ಅಂತ ಬಂತು. ನೋಡ್ರಿ, ಈ ಮಾತು ಕೇಳಿದಾಗ ದೇವೀಂ ವಾಚ ಭಜನಯಂತ ದೇವಾಹ ಅಂತ ಕೇಳಿದಾಗ ದೇವತೆಗಳು ಒಂದು ಮಾತನ್ನ ಆಡ್ಲಿಕ್ಕೆ ಪ್ರಾರಂಭ ಮಾಡಿದರು. ದೇವೀಂ ವಾಚ ಅಜನಯಂತ ಸೃಷ್ಟಿ ಮಾಡಿದರು, ಭಾಷೆಯನ್ನ ಕೊಟ್ಟರು ನಮಗೆಲ್ಲರಿಗೂ ಕೂಡ. ವೇದ ವಾಕ್ಯಗಳೇನಿವೆ ಅಲ್ಲ, ಇದು ನಮಗೆ ವ್ಯವಹಾರ ಮಾಡುವುದಕ್ಕೆ, ದೇವತೆಗಳ ಜೊತೆಗೆ ವ್ಯವಹಾರ ಮಾಡುವುದಕ್ಕೆ ಒಂದು ಭಾಷೆ. ನಾವು ಮನುಷ್ಯರ ಜೊತೆಗೆ ವ್ಯವಹಾರ ಮಾಡುವಾಗ ಬೇರೆ ಒಂದು ಭಾಷೆಯಲ್ಲಿ ವ್ಯವಹಾರ ಮಾಡ್ತೀವಿ. ಕನ್ನಡವೋ, ತುಳುವೋ, ತಮಿಳೋ, ತೆಲುಗೋ, ಇನ್ನೇನೋ ಭಾಷೆಯಲ್ಲಿ ಮಾತಾಡ್ತೇವೆ. ದೇವತೆಗಳ ಜೊತೆಗೆ, ದೇವರ ಜೊತೆಗೆ ನಾವು ವ್ಯವಹಾರವನ್ನ ಮಾಡಬೇಕಾದಾಗ ಯಾವ ಭಾಷೆಯಲ್ಲಿ ವ್ಯವಹಾರ ಮಾಡಬೇಕು ಅಂತ ನಮಗೆ ಸಮಸ್ಯೆ ಬಂದು ದೇವತೆಗಳು ವೇದ ಭಾಷೆಯನ್ನು ಕೊಟ್ಟರಂತೆ. ದೇವೀಂ ವಾಚ ಅಜನಯಂತ ದೇವಾಹ ದೇವಾಹ ದೇವೀಂ ವಾಚಂ ಅಜನಯಂತ. ಆ ವೇದಗಳನ್ನು ನಮ್ಮೆಲ್ಲರಿಗೂ ಕೊಟ್ಟರೆ ಏನು ಸಮಸ್ಯೆ ಬಂತು ಅಂತ ಕೇಳಿದರೆ, ಮಾತುಗಳೇನೋ ಬಂತು, ವಿಭಕ್ತಿಗಳು, ಅರ್ಥಗಳು, ಯಾವುದಕ್ಕೆ ಯಾವುದಕ್ಕೆ ಅನ್ವಯ ಮಾಡಬೇಕು ಅಂತನ್ನೋ ನಿಯಮ ಗೊತ್ತಾಗದೆ ತಡವರ್ಸ್ಲಿಕ್ಕೆ ಪ್ರಾರಂಭ ಆದರು. ಆಗ ವಾಗ್ವೈ ಪರಾಚ ವ್ಯಾಕೃತಾಸೀತ್. ಮಾತು ಸರಿ ಹೋಗದೆ ಇದ್ದಾಗ ಮೊದಲು ಭಾಷೆ ಬಂದ್ಬಿಡ್ತು, ಭಾಷೆ ಬಂದ ಮೇಲೆ ಆಮೇಲೆ ವ್ಯಾಕರಣ ಬರ್ಲಿಕ್ಕೆ ಪ್ರಾರಂಭ ಆಯಿತು. ತೇ ದೇವ ಇಂದ್ರಮಬ್ರುವನ್, ಹೋಗಿ ಇಂದ್ರದೇವರಿಗೆ ಪ್ರಾರ್ಥನೆ ಮಾಡಿಕೊಂಡ್ರಂತೆ. ಪ್ರಾಯ ನೀವು ನಾನು ಮೊದಲ ಬಾರಿ ಕೇಳ್ತಾ ಇರೋ ವಿಷಯ. ಇಂದ್ರದೇವರಿಗೆ ಹೋಗಿ ಪ್ರಾರ್ಥನೆ ಮಾಡಿಕೊಂಡ್ರು. ತೇ ದೇವ, ಅವರೇನ್ ಮಾಡಿದ್ರು? ಇಂದ್ರಮಬ್ರುವನ್ ಇಮಾಂ ನೋ ವ್ಯಾಚಂ ವಾಕುರ್ವಿತಿ. ಈ ಏನು ವೇದವಾಕ್ಯಗಳಿವೆ ಇವುಗಳಿಗೆ ಏನು ಅರ್ಥ ಮಾಡಿಕೊಳ್ಳಬೇಕು ನನಗೆ ತಿಳಿತಿಲ್ಲ, ಅರ್ಥವಾಗುವಂತೆ ನೀನು ಹೇಳು ಅಂತ ಕೇಳಿದಾಗ ತಾಮ್ ಇಂದ್ರೋ ಮಧ್ಯತೋ ಅವಕ್ರಮ್ಯ ವ್ಯಾಕರೋ ತಸ್ಮಾದಿಯಂ ವ್ಯಾಕೃತವಾಗುದ್ಯತೆ. ಆಗ ಇಂದ್ರದೇವರು ಮೊದಲು ವ್ಯಾಕರಣವನ್ನ ರಚನೆ ಮಾಡಿದರು. ಫಸ್ಟ್ ವೇದದಲ್ಲಿ ಉಲ್ಲೇಖ ಬರುವುದು ಐಂದ್ರವ್ಯಾಕರಣ, ಐಂದ್ರವ್ಯಾಕರಣ ಅಂತ ಉಲ್ಲೇಖ ಬರ್ತಾ ಇದೆ. ಮಾಡಿದವರು ಯಾರು ವ್ಯಾಕರಣವನ್ನ? ಇಂದ್ರದೇವರು. ನೋಡ್ರಿ, ಇಂದ್ರದೇವರ ಬಗ್ಗೆ ನಾವು ಇಷ್ಟೇ ಕೇಳಿದ್ದೇವೆ. ಏನ್ ಕೇಳಿದ್ದೇವೆ ಅಂದ್ರೆ, ಸ್ವರ್ಗಾಧಿಪತಿಗಳು ಸುಖವಾಗಿ ಕೂತ್ಬಿಟ್ಟಿರ್ತಾರೆ, ಡ್ಯಾನ್ಸು, ಹಾಡು, ಪಾನ ಪೇಯ, ಈ ಟಿವಿ ಸಿನಿಮಾಗಳು ಬಂದು ನಮ್ಮ ಇಂದ್ರದೇವರನ್ನೆಲ್ಲ ಕಳಿಸ್ಬಿಟ್ಟವ್ರೆ. ವಸ್ತುಸ್ಥಿತಿ ಹೇಳಬೇಕು ಅಂದ್ರೆ ಇಂದ್ರದೇವರ ಬಗ್ಗೆ ತಪ್ಪಾಗಿ ತೋರಿಸಿಕೊಟ್ಟದ್ದೇ ಈ ಸಿನಿಮಾದವರು, ಈ ಟಿವಿಯವರು. ಅವರಿಗೇನು ಅಂದ್ರೆ ತಮ್ಗೇನೇನಿವೆಯೋ ಎಲ್ಲ ತೋರಿಸ್ಬಿಡ್ಬೇಕು ಚಪಲಗಳನ್ನ ಅನ್ನೋದಕ್ಕೆ ಇಂದ್ರದೇವರು ನನ್ನ ಕುರ್ಚಿ ಮೇಲೆ ಕೂರಿಸ್ಬಿಟ್ಟು ಮುಂದೊಂದು 4-5 ಮಂದಿ ಕುಣಿತಾ ಇರೋದು, ಹಾಡು ಹಾಡ್ತಿರೋದು, ಇವರೆಲ್ಲ ತೂರಾಡ್ತಾ ಇರೋದು, ಇವೆಲ್ಲ ಮಾಡಿ ತೋರಿಸಿದ್ದ ಇಂದ್ರದೇವರು. ಬಹಳ ದೊಡ್ಡವರು ಅವರು. ಅವತಾರಗಳು, ರೂಪಗಳೆಲ್ಲ ಬೇಡವೇ ಬೇಡ. ಮೂಲತಃ ಅವರು ಮಾಡಿದ ಉಪಕಾರ ಏನು ಅಂದ್ರೆ ಐಂದ್ರ ವ್ಯಾಕರಣ ಅಂತ ಒಂದು ವ್ಯಾಕರಣವನ್ನು ರಚನೆ ಮಾಡಿಕೊಟ್ರು, ವೇದಕ್ಕೆ ಸಂಬಂಧಪಟ್ಟ ವ್ಯಾಕರಣ. ಅವರೊಬ್ಬರು ಪ್ರಥಮದಲ್ಲಿ ಬಂದದ್ದು, ವೇದದಲ್ಲಿ ಉಲ್ಲೇಖ ಇರುವಂತಹ ವ್ಯಾಕರಣ. ಅದಾದ ಮೇಲೆ ಶಾಕಲ್ಯ, ಭಾರದ್ವಾಜ, ಶಾಕಟಾಯನ, ಸ್ಫೋಟಾಯನ, ಗಾರ್ಗ್ಯ, ಗಾಲವ ಅನ್ನುವಂತಹ ಅನೇಕ ಜನರು ವ್ಯಾಕರಣವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಇವೆಲ್ಲ ವೇದಗಳನ್ನು ರಕ್ಷಣೆ ಮಾಡಬೇಕು ಅಂತ. ಕೊನೆಯಲ್ಲಿ ಪ್ರಸಿದ್ಧವಾದ ವ್ಯಾಕರಣ ಪಾಣಿನಿ ವ್ಯಾಕರಣ. ಅದು ಲೌಕಿಕ ವೈದಿಕ ಎರಡಕ್ಕೂ ಉಪಯೋಗ ಬೀಳುವಂತಹ ವ್ಯಾಕರಣವಾದದ್ದರಿಂದ ಅದಕ್ಕೆ ಹೆಚ್ಚು ಮಹತ್ವ ಉಳಿದು ಇವತ್ತೆಲ್ಲ ಬಳಕೆಯಲ್ಲಿ ಇದ್ದದ್ದು ಪಾಣಿನಿ ವ್ಯಾಕರಣ. ಇದು ವ್ಯಾಕರಣ ಒಂದು ವ್ಯಾಕರಣ ಹೇಳಿದ ಮೇಲೆ ಛಂದಶಾಸ್ತ್ರ. ನಾವು ಯಾವ ಮಂತ್ರವನ್ನ ಹೇಳ್ತಿರ್ತೀವಿ ಅದು ಯಾವ ಛಂದಸ್ಸಿನಲ್ಲಿದೆ ಅಂತ ತಿಳಿದು ಹೇಳಬೇಕಂತೆ. ಉದಾಹರಣೆಗೆ ಗಾಯತ್ರಿ ಛಂದಃ ಅಂತಿರ್ತಾರೆ. ಗಾಯತ್ರಿ ಮಂತ್ರ ಇದೆಯಲ್ಲ, ಗಾಯತ್ರಿ ಛಂದಃ, ಅನುಷ್ಟುಪ್ ಛಂದಃ, ತ್ರಿಷ್ಟುಪ್ ಛಂದಃ ಅಂತ ಛಂದಸ್ಸುಗಳವ. ಈ ಛಂದಸ್ಸುಗಳನ್ನ ಹೇಳದೆ ನೀವು ವೇದವನ್ನ ಹೇಳಿದರೆ ಏನಾಗ್ತದೆ? ಒಂದು ಬ್ರಾಹ್ಮಣ ಇದೆ, ಆ ಬ್ರಾಹ್ಮಣದಲ್ಲಿ ಒಂದು ಮಾತು ಬರ್ತದೆ. ಏನು? ಯೋಹವ ಅವಿದಿತ ಆರ್ಷ ಛಂದೋ ದೈವತ ಬ್ರಾಹ್ಮಣೇನ ಮಂತ್ರೇಣ ಯಾಜಯತಿ ವಾ ಅಧ್ಯಾಪಯತಿ ವಾ ಸ್ಥಾನಂ ವರ್ಚತಿ ಗರ್ತೆ ವಾ ಪಾತ್ಯತೆ ಪ್ರಮೀಯತೆ ವಾ ಪಾಪೀಯಾನ್ ಭವತಿ. ಯಾರು ಛಂದಸ್ಸನ್ನ ಅಧ್ಯಯನ ಮಾಡದೆ
ವೇದಗಳನ್ನು ಹೇಳ್ತಾರೆ, ಓದ್ತಾರೋ ಅವರು ದೊಡ್ಡ ತೆಗ್ಗಿನಲ್ಲಿ ಬೀಳ್ತಾರೆ, ನರಕವನ್ನು ಹೊಂದುತ್ತಾರೆ. ಪ್ರಮೀಯತೆ ಸತ್ತೇ ಹೋಗ್ತಾರೆ. ಅಂದರೆ ಛಂದಸ್ಸಿನ ಅಧ್ಯಯನ ಅಷ್ಟು ಮಹತ್ವದ್ದು. ಛಂದಸ್ಸು ಬೇಕು, ವ್ಯಾಕರಣ ಬೇಕು, ಉಚ್ಚಾರಣೆ ಮಾಡುವ ಶೈಲಿ ಬೇಕು. ನಿನ್ನೆ ಹೇಳಿದೆ, ಲೋಕಾಂಗ ಕಲ್ಪಯನ್ ಸಪ್ತಾಸ್ಯಾಸನ್ ಪರಿಧಯಸ್ತ್ರಿ ಸಪ್ತ ಸಮಿಧ ಕೃತ. ಆ ಶೈಲಿ ಬೇಕು. ಇಲ್ವಾ ಎಲ್ಲ ವೇದಗಳು ಸತ್ಯಾನಾಶ. ಈಗ ಹೇಳಿ ಹೊರಟದ್ದು ಯಾಕೆ ಇದನ್ನ ಅಂದ್ರೆ, ಶಿಕ್ಷಾ ಶಿಕ್ಷಾ ಲಕ್ಷಣಾನಂ ನಿಲಕ್ಷಂ ಮಾನ್ಯಂ ಮನ್ಯೇ ಧನ್ಯ ಬುದ್ಧೇರತುಲ್ಯಂ. 34ನೇ ಶ್ಲೋಕದಲ್ಲಿ ಹೇಳುವಾಗ ಆಚಾರ್ಯರು ಆ ವೇದಗಳನ್ನು ಉಚ್ಚಾರಣೆ ಮಾಡುವಾಗ ಷಡಂಗ ಸಹಿತವಾದ ವೇದೋಚ್ಚಾರಣೆಯನ್ನ ಮಾಡಿದರು ಅಂತ ಹೇಳ್ತಾರೆ. ಹೆಂಗಿರ್ಬೇಡ ಆ ವೇದೋಚ್ಚಾರಣೆ. ಮನೆಯಲ್ಲಿ ಕುಳಿತುಕೊಂಡು ಸುಮ್ಮನೆ ಹಾಡು ಹಾಡ್ತಿರ್ತಾರೆ ನೋಡ್ರಿ, ಆ ಹಾಡೇ ಕೇಳಲಿಕ್ಕೆ ನಮಗೆ ಇಂಪಿರ್ತದೆ. ಮನೆಯಲ್ಲಿ ಕೆಲವರು ಹಾಡ್ತಿರ್ತಾರೆ, ಬಹಳ ಚೆನ್ನಾಗಿ ಹಾಡ್ತಿರ್ತಾರೆ, ಅದನ್ನು ಕೇಳಿದಾಗಲೇ ಬಹಳ ಆನಂದ. ಇದು ಅದಕ್ಕೆ ಜೊತೆ ವಾದ್ಯಗಳು ಸೇರ್ಕೊಂಡ್ಬಿಟ್ರೆ, ತಾಳವೋ ಪೇಟಿಯೋ ತಂಬೂರಿಯೋ ಸೇರ್ಕೊಂಡ್ರೆ ಎಷ್ಟು ಇಂಪಾಗಿ ಕೇಳಲಿಕ್ಕಿಲ್ಲ. ಹಾಗೆ ಆಚಾರ್ಯರು ಕೇವಲ ವೇದೋಚ್ಚಾರಣೆಯನ್ನ ಮಾಡಿದ್ರೇನೆ ಪರಮಾನಂದ ಇರುವುದಾದರೆ, ಷಡಂಗ ಸಹಿತವಾಗಿ ವೇದೋಚ್ಚಾರಣೆಯನ್ನ ಮಾಡಿದ್ರೆ ಎಷ್ಟು ಆನಂದ ಆಗ್ಲಿಕ್ಕಿಲ್ಲ. ಗಾಂಭೀರ್ಯಾದ್ಯೈಃ ಯುಕ್ತಮೌದಾರ್ಯ ಕಾರ್ಯೈಃ ನಾನಾನಾದ ಶ್ಲಾಘ್ಯಮುಚ್ಚಾರಣಂ ತತ್ ಶಿಕ್ಷಾ ಶಿಕ್ಷಾ ಲಕ್ಷಣಾನಾಂ ಹಿ ಲಕ್ಷ್ಯಂ ಮಾನ್ಯಂ ಮನ್ಯೇ ಧನ್ಯ ಬುದ್ಧೇರತುಲ್ಯಂ. ಒಂದು ಮಾತು ಬಹಳ ಚೆನ್ನಾಗಿದೆ ಪಂಡಿತಾಚಾರ್ಯದು. ಗಾಂಭೀರ್ಯಾದ್ಯೈಃ ಯುಕ್ತಮೌದಾರ್ಯ ಕಾರ್ಯೈಃ. ಒಬ್ಬ ವ್ಯಕ್ತಿಯಲ್ಲಿ ಗಾಂಭೀರ್ಯ ಯಾವಾಗ ಬರ್ತದೆ ಅಂತ ಪಂಡಿತಾಚಾರ್ಯ ಸುಮ್ಮನೆ ಆಲೋಚನೆ, ಒಂದು ಥಾಟ್ ಏನು, ಒಬ್ಬ ವ್ಯಕ್ತಿ ಗಂಭೀರ ಯಾವಾಗ ಆಗ್ತಾನೆ. ನಮ್ಮಲ್ಲಿ ಯಾವಾಗಲೂ ಎಲ್ಲರೂ ಗಂಭೀರ ಇರ್ತಾರೆ ಬಿಡ್ರಿ, ಅದು ಬೇರೆ ವಿಷಯ. ಅಂತ ಹನುಮಂತರಾಯನ ಮುಖ ಮಾಡ್ಕೊಂಡಿರ್ತಾರೆ, ಆ ವಿಷಯ ಬೇರೆ. ಹಂಗಲ್ಲ, ಔದಾರ್ಯ ಕಾರ್ಯೈಹಿ, ಯಾರಲ್ಲಿ ತುಂಬ ಔದಾರ್ಯ ಇದೆಯಲ್ಲ ಆ ವ್ಯಕ್ತಿ ತುಂಬ ಗಂಭೀರನಾಗಿರ್ತಾನಂತೆ. ಎಷ್ಟು ವಿಚಿತ್ರ ನೋಡ್ರಿ ಇದೆಲ್ಲ. ಯಾರಿಗೆ ಇನ್ನೊಬ್ಬರ ಬಗ್ಗೆ ಉದಾರತೆ ಇದೆ, ಔದಾರ್ಯ ಇದೆ, ಆ ವ್ಯಕ್ತಿ ತುಂಬ ಗಂಭೀರನಾಗಿರ್ತಾನಂತೆ. ಔದಾರ್ಯ ಕಾರ್ಯೈಹಿ ಗಾಂಭೀರ್ಯಾದ್ಯಾದಿ ಗುಣೈಹಿ ಯುಕ್ತಂ. ಅಂದ್ರೆ ನಮ್ಮಲ್ಲಿ ಗಾಂಭೀರ್ಯ ಹುಟ್ಟಬೇಕಾದ್ರೆ ಮೊದಲು ಏನಿರಬೇಕು, ಔದಾರ್ಯ ಇರಬೇಕು. ಬರೇ ಒಂದಲ್ಲ, ಔದಾರ್ಯ ಕಾರ್ಯ ಗಾಂಭೀರ್ಯಾದಿಗಳು, ಗಾಂಭೀರ್ಯ ಮೊದಲಾದವುಗಳೆಲ್ಲವೂ ಕೂಡ ಉದಾರ ಗುಣದ ಕೊಡುಗೆ ಅಂತ ಪಂಡಿತಾಚಾರ್ಯರು ಒಂದು ವ್ಯಾಖ್ಯಾನ. ನೋಡಿ ಶ್ಲೋಕ ನೋಡ್ಕೊಳ್ರಿ, ಚೆನ್ನಾಗಿದೆ. ಗಾಂಭೀರ್ಯಾದ್ಯೈಹಿ ಯುಕ್ತಂ ಔದಾರ್ಯ ಕಾರ್ಯೈಹಿ, ಔದಾರ್ಯದ ಕಾರ್ಯಗಳಾದ ಗಾಂಭೀರ್ಯಾದಿ ಗುಣಗಳಿಂದ ಯುಕ್ತ ಸೇರಿರುವಂತಹದ್ದು. ನಾನಾನಾದ ಶ್ಲಾಘ್ಯ ಮುಚ್ಚಾರಣಂ ಯತ್, ನಾನಾ ಪ್ರಕಾರದ ಶ್ಲಾಘ್ಯೆಯಿಂದ ಕೂಡಿರುವಂತಹದ್ದು. ಶಿಕ್ಷಾ 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 ಲಕ್ಷಣಾನಂ ಹಿ ಲಕ್ಷ್ಯಂ. ಶಿಕ್ಷಾ ಅಂತ ಒಂದು ಗ್ರಂಥ ಹೇಳಿದ್ನಲ್ಲ, ವೇದೋಚ್ಚಾರಣೆ ಮಾಡುವ ಕ್ರಮ ಹೇಳುವಂತಹ ಗ್ರಂಥ. ಅದರಲ್ಲಿ ಅದಕ್ಕೆ ಲಕ್ಷ್ಯ ಅಂದ್ರೆ ಉದಾಹರಣ. ನೋಡ್ರಿ, ಆ ಶಿಕ್ಷಾ ಗ್ರಂಥದಲ್ಲಿ ಹೇಳಿದ್ದ ಹಾಗೆ ಅಂದ್ರೆ ಇಲ್ಲಿ ನೋಡ್ರಿ ಅಂತ ತೋರಿಸ್ಬೇಕಂತೆ, ಅಷ್ಟು ಚೆನ್ನಾಗಿ ಹೇಳ್ತಾ ಇದ್ರಂತೆ. ಮಾನ್ಯಂ ಧನ್ಯ ಬುದ್ಧೇಹೇ ಅತುಲ್ಯಂ, ಎಲ್ಲರಿಂದಲೂ ಮಾನ್ಯವಾಗಿರುವಂತಹ ಆಚಾರ್ಯರ ಉಚ್ಚಾರಣೆ ಅಂತ ಶಿಕ್ಷಾ ಬಗ್ಗೆ ಹೇಳಿದರು. 35ನೇ ಪದ್ಯದಲ್ಲಿ ಹೇಳುವಾಗ ಏನಂತಾರೆ, ಕಾಲ್ಪೀ ಕೃಪ್ತಿ ವ್ಯಂಜಯಂ ಛಾಂದಸೀಶ್ಚ ವ್ಯಕ್ತಂ ಶಾಬ್ದಂ ಶಾಸ್ತ್ರಮುದ್ಭಾವ್ಯ ಭೂಯಃ ಸವ್ಯಾಚಕ್ಷು ಉಕ್ತ ನೈರುಕ್ತ ಮಾರ್ಗೋ ಜಾಯಾನ್ ಜ್ಯೋತಿರ್ವೇದಿನಾಂ ವೇದಮಿತ್ತಂ. ಒಂದಂಗ ಶಿಕ್ಷಾ ಹೇಳಿದ್ರು, ಮುಂದಿನ ಅಂಗ ಕಲ್ಪ ವ್ಯಾಕರಣ ನಿರುಕ್ತ ಜ್ಯೋತಿಷ್ಯ, ಮುಂದಿನದ್ದನ್ನು ಹೇಳ್ತಾ ಹೋಗ್ತಾರೆ ಈ ಶ್ಲೋಕದಲ್ಲಿ. ಅಲ್ಲಿ ವೇದಗಳ ಷಡಂಗಗಳ ಪರಿಚಯ ಆದಂತೆ ಆಯಿತು. ಕಾಲ್ಪೀಹಿ ಕೃಪ್ತೀಹಿ ಅಂದ್ರೆ ಕಲ್ಪಶಾಸ್ತ್ರದಲ್ಲಿ ಏನು ವೇದಗಳನ್ನು ಹೇಳುವುದಕ್ಕೆ ನಿಯಮಗಳನ್ನು ಮಾಡಿದ್ದಾರೋ ಆ ನಿಯಮ ಅನುಸಾರವಾಗಿ, ವಾಸ್ತವಿಕವಾಗಿ ಕಲ್ಪಶಾಸ್ತ್ರದಲ್ಲಿ ಹೇಳಿದ್ದು ಯಜ್ಞಯಾಗಗಳ ಪ್ರಕ್ರಿಯೆಗಳನ್ನು ಹೇಳಿದ್ದಾರೆ. ಒಂದು ಯಜ್ಞ ಮಾಡಬೇಕಾದ್ರೆ ಹೆಂಗ ಯಜ್ಞ ಮಂಟಪ ಇರಬೇಕು, ಅದಕ್ಕೆ ಯಜ್ಞ ಕುಂಡ ಹೇಗಿರಬೇಕು, ಎಷ್ಟು ಮಂದಿ ಪುರೋಹಿತರು ಇರಬೇಕು, ಯಾವ ಮಂತ್ರಗಳನ್ನು ವಿನಿಯೋಗ ಮಾಡಬೇಕು, ಇದೆಲ್ಲ ಹೇಳುವಂತಹದ್ದು. ಆದರೂ ಅದರಲ್ಲಿ ಹೇಳಿರುವಂತಹ ಮಂತ್ರಗಳ ಕ್ರಮದಂತೆ ಕಾಲ್ಪೀ ಕೃಪ್ತೀಹಿ ವ್ಯಂಜಯನ್
ಛಾಂದಸಿಶ್ಚ ಛಂದಸ್ಸಿನ ವ್ಯವಸ್ಥೆಯನ್ನ, ವ್ಯಕ್ತಂ ಶಾಬ್ದಂ ಶಾಸ್ತ್ರಂ, ಶಬ್ದಶಾಸ್ತ್ರ ಅಂದ್ರೆ ವ್ಯಾಕರಣ, ಉದ್ಭಾವ್ಯ ಭೂಯಃ ಅದನ್ನ ಚೆನ್ನಾಗಿ ಹೇಳಿ, ವ್ಯಕ್ತಂ ಅಸವ್ಯಾಚಖ್ಯೌ ಉಕ್ತ ನೈರುಕ್ತ ಮಾರ್ಗೋ, ನಿರುಕ್ತಿ ಅಂತ ಮತ್ತೊಂದು ಗ್ರಂಥ. ಯಾವುದಕ್ಕಾಗಿ ಬಂದದ್ದು? ವೇದಗಳಲ್ಲಿ ಹೇಳಲಾದ ಶಬ್ದಗಳ ಅರ್ಥ ತಿಳಿಸಿಕೊಡುವುದು ನಿರುಕ್ತ. ನಿರುಕ್ತವನ್ನಿಟ್ಟುಕೊಂಡು ವೇದೋಚ್ಚಾರಣೆಯನ್ನ ಮಾಡಿದ್ರು. ಜ್ಯೋತಿರ್ವೇದಿನಾಂ ವೇದಮಿತ್ತಂ, ಜ್ಯೋತಿಷಾಸ್ತ್ರ ಸಹಿತವಾಗಿ ಅಂತಾಯಿತು. ಅಂತೂ 35ನೇ ಶ್ಲೋಕದಲ್ಲಿ ನಾವು ತಿಳಿದದ್ದೇನು ಅಂದ್ರೆ, ವೇದಾಂಗಗಳನ್ನ ಸೇರಿಸಿಕೊಂಡು ಆಚಾರ್ಯರು ವೇದೋಚ್ಚಾರಣೆ ಮಾಡಿದ್ರು. ವೇದೋಚ್ಚಾರಣೆ ಅಷ್ಟೇ ಅಲ್ಲ, ಅರ್ಥ ಸಹಿತವಾಗಿ ಹೇಳಿದ್ರು ಅಂತೂ ಮುಂದೆ ಹೇಳ್ತಾರೆ. ಅಂದ್ರೆ ವೇದ ಉಚ್ಚಾರಣೆ ಮಾಡ್ತಾನೆ ಅರ್ಥ ಹೇಳ್ತಾ ಹೊಟ್ಬಿಡೋದಂತೆ. ಇದು ಒಂದು ಯೋಗ್ಯತೆ ಬೇಕ್ರಿ. ನಾವೇನ್ ಮಾಡ್ತಿರ್ತೀವಿ, ಶ್ಲೋಕ ಓದಿ ಅರ್ಥ ಹೇಳೋದು. ಹೇಳ್ತಾ ಅರ್ಥ ಹೇಳ್ಬಿಡ್ಬೇಕಾದ್ರೆ ದೊಡ್ಡ ಕೆಪಾಸಿಟಿ ಬೇಕು. ಕೆಲವು ನಾವು ನಿಂತಿರ್ತಿರ್ತೀವ್ರಿ, ಮರ್ತು ಹೋಗ್ತಿರ್ತದೆ, ಹಿಂದಿನ ಮುಂದಿನ ನೆನಪು ಮಾಡ್ಕೋಬೇಕಾಗ್ತಿರ್ತದೆ. ಆದ್ರೆ ಆಚಾರ್ಯರಿಗೆ ಹಂಗಿಲ್ಲ, ಎರಡೂ ಸೈಮಲ್ಟೇನಿಯಸ್ಲಿ ಹೇಳುವಂತಹ ಸಾಮರ್ಥ್ಯ. 36ನೇ ಪದ್ಯ ನೋಡ್ರಿ. ಶ್ರೌತೆ ವ್ಯಾಖ್ಯೋ ಚಾರಣಿ ಚಾರುಣೀತೆ ಮಾದೃಗ್ದೇಹಿ ವರ್ಣಗೇದಸ್ಯ ಕೋನು ವಾಗೀಶಾನೈರ್ವಾಗ್ವಿಹಂಗೇಂದ್ರ ಜೀವೈಃ ಭೂರ್ಯಾಶ್ಚರ್ಯೈರ್ವರ್ಣಿತೆ ಏ ಪ್ರಣಮ್ಯ. ಶ್ರೌತೆ ವ್ಯಾಖ್ಯೋಚ್ಚಾರಣೆ ಚಾರುಣೀತೆ, ಆ ಆಚಾರ್ಯರ ಶ್ರುತಿ ಸಂಬಂಧಿಯಾದ ಉಚ್ಚಾರಣೆಯನ್ನ, ವ್ಯಾಖ್ಯಾನವನ್ನ ನಾವೇನು ಮಾದೃಗ್ದೇಹಿ ನನ್ನಂಥ ಹುಲುಮಾನವನು, ವರ್ಣಯೇದಸ್ಯ ಕೋನು ಇದನ್ನ ನಾವೇನು ವರ್ಣನೆ ಮಾಡ್ತೀವಿ? ನಮ್ಮಂಥ ಅಲ್ಪರು ಆಚಾರ್ಯರ ವೇದ ವೈಭವನ್ನ, ಉಚ್ಚಾರಣಾ ವೈಭವನ್ನ ಹೇಳಲಿಕ್ಕೆ ಆಗೋದಿಲ್ಲ ನಮ್ಮ ಕಡೆಯಿಂದ. ಮತ್ತೆ ಯಾರು ಹೇಳಬೇಕು ಅಂತ ಕೇಳಿದ್ರೆ, ವಾಗೀಶಾನೈಹಿ. ವಾಗೀಶ ಯಾರು? ವಾಗೀಶಾನೈಹಿ, ಸರ್ವವಾಗಭಿಮಾನಿಗಳಾದವರು ಯಾರು? ವಾಗ್ವಿಹಂಗೇಂದ್ರ ಜೀವೈಹಿ, ಸರಸ್ವತೀ ದೇವಿಯೋ, ಗರುಡನೋ, ಬೃಹಸ್ಪತ್ಯಾಚಾರ್ಯ ಮೊದಲಾದವರೋ ಅವರೇ ಭೂರಿ ಆಶ್ಚರ್ಯೈಹಿ ವರ್ಣಿತೆ, ಕಣ್ ಬಿಟ್ಟು ವರ್ಣನೆ ಮಾಡ್ತಾ ಇದ್ದಾರಂತೆ, ತಲೆ ಬಾಗಿಸಿ ನಿಲ್ತಾ ಇದ್ದಾರಂತೆ. ಇಲ್ಲಿಲ್ಲ, ಈ ತರಹದ ಶುದ್ಧಿ ನಾವು ಕಂಡೇ ಇಲ್ಲ ಎಲ್ಲೂ ಅನ್ನುವಂಥದ್ದು. ಅಂದ ಮೇಲೆ ಯಾರು ನಾವು ಹೇಳಬೇಕು? ನಾವು ಹೇಳಲಿಕ್ಕೆ ಎಷ್ಟರವ್ರು? ನಾವಲ್ವೇ ಅಲ್ಲ. ವಾಗೀಶಾನೈಹಿ ವಾಗ್ವಿಹಂಗೇಶ ಜೀವೈಹಿ ಭೂರ್ಯಾಶ್ಚರ್ಯೈ ವರ್ಣಿತೆ ಏ ಪ್ರಣಮ್ಯ. ಮೊದಲವರು ಬಂದು ನಿಂತು ಸಾಷ್ಟಾಂಗ ನಮಸ್ಕಾರ ಹಾಕಿಬಿಟ್ರಂತ. ಸರಸ್ವತೀ ದೇವಿ ಬಂದು ಅವಳಿಗೆ ಯೋಗ್ಯವಾದ ನಮಸ್ಕಾರವನ್ನು, ಉಳಿದವರು ಬಂದು ಅವರಿಗೆ ಯೋಗ್ಯವಾದ ನಮಸ್ಕಾರವನ್ನು ಹಾಕಿ ಕೈ ಜೋಡಿಸಿ ಆಚಾರ್ಯರ ವೇದೋಚ್ಚಾರಣೆ ವೈಭವವನ್ನು ವರ್ಣನೆ ಮಾಡ್ತಾ ಇದ್ದಾರಂತೆ. ನಮ್ದಲ್ಲ ಇಷ್ಟು ಅದ್ಭುತವಾದದ್ದು ಅಂತ. ಇದೆಲ್ಲ ಎಲ್ಲಿ ನಡೀತಾ ಇದೆ? ಉಡುಪಿಯಲ್ಲಿ ನಡೀತಾ ಇದೆ. ಉಡುಪಿಯಲ್ಲಿ ನಡೀತಾ ಇದ್ರೆ ಇವರ ವೇದೋಚ್ಚಾರಣೆ, ಇವರ ಅರ್ಥವನ್ನ ಕೇಳಿ ಈ ಮಧ್ಯಸ್ಥರು ಕೂತಿದ್ರಲ್ಲ, ಆ ಕಡೆ ಪುಂಡರೀಕಪುರಿ ಕೂತಿದ್ ನೋಡಿ, ಅವನ ಕಡೆ ತಿರುಗಿದ್ರಂತ. ಆಚಾರ ಅಂದ್ರಂತ. ಪಾಪ ಪುಂಡರೀಕಪುರಿ ಏನಪ್ಪಾ ನಮಗೇನು ಅಂದ್ರಂತ. ನಿಮ್ದೊಂದಾಗ್ಲಿ ಸಂಗೀತ ಅಂದ್ರಂತ. ನಿಮ್ದೊಂದಾಗ್ಲಿ ಆಚಾರ ಸಂಗೀತ ಅಂದ್ರಂತ. ಆಚಾರ ಸುರವೋ ಬೇಸುರ ಇವಾಗ್ಲಿ ಅಂದ್ರೆ ಏನ್ ಗತಿ ಮುಂದೆಲ್ಲರ ನೋಡ್ರಿ. ಅದಕ್ಕೆ ಪ್ರಾರ್ಥನಾ ಮಾಡಿಕೊಂಡ್ರು ಅಂತ ಮುಂದಿಂದು. ಛಂದಸ್ಸಾರ್ಥಂ ಸಾರ್ಥಮತ್ರ ಮುನೇರ್ಥಂ ಪ್ರೋಕ್ತಂ ಶ್ರುತ್ವಾ ಬ್ರಾಹ್ಮಣ ಬ್ರಹ್ಮಣೇವ ಸರ್ವೇ ಸೌಮ್ಯ ಜಿಷ್ಣು ಜಿಜ್ಞಾಸಯಾಮಿ ಪ್ರಾಪ್ಯ ಪ್ರೋಚುಃ ಚಿತ್ರಕಾಯಾಭಿಧಾನಂ. ಛಂದಸ್ಸಾರ್ಥಂ ವೇದಗಳ ಸಮೂಹ, ಸಾರ್ಥ ಅಂದ್ರೆ ಸಮೂಹ. ಛಂದಸ್ಸಾರ್ಥಂ ವೇದಗಳ ಗುಂಪನ್ನ, ಸಾರ್ಥಮತ್ರ ಮುನೇತ್ತಂ ಅರ್ಥಸಹಿತವಾಗಿ ಪ್ರೋಕ್ತಂ ಶ್ರುತ್ವಾ ಬ್ರಾಹ್ಮಣ ಎಲ್ಲ ಬ್ರಾಹ್ಮಣರು ಅದನ್ನು ಕೇಳಿ ಬ್ರಹ್ಮನೇವ ಚತುರ್ಮುಖ ಬ್ರಹ್ಮದೇವರೇ ಹೇಳಿದಂತೆ ಇತ್ತು ಮಧ್ವಾಚಾರ್ಯ ಹೇಳುವಂತಹ ಮಾತು. ಅದನ್ನು ಕೇಳಿಸ್ಕೊಂಡು ಸರ್ವೇ ಸೌಮ್ಯ ಜಿಷ್ಣು ಜಿಜ್ಞಾಸಯಾಮಿ. ಯಾರು ಗೆದ್ದವರು ಯಾರು ಸೋತವರು ಗೊತ್ತಾಗಲಿಲ್ಲ. ಜಿಷ್ಣು ಜಿಜ್ಞಾಸಯ ಗೆದ್ದವರು ಯಾರೆಂಬ ಜಿಜ್ಞಾಸೆಯಿಂದ ಮಧ್ವಾಚಾರ್ಯ ಗೆದ್ರೋ ಪುಂಡರೀಕಪುರಿಗಳ ಗೆದ್ರೋ ಎಂಬೋ ಜಿಜ್ಞಾಸೆಯಿಂದ ಜಿಷ್ಣು ಜಿಜ್ಞಾಸಯಾಮಿ
ಪ್ರಾಪ್ಯ ಪ್ರೋಚು ಬಂದ್ರಂತೆ ಅವರ ಹತ್ರ. ಚಿತ್ರಕಾಯ ಅಭಿಧಾನಂ ಪ್ರೋಚು. ಚಿತ್ರಕಾಯ ಅಂದ್ರೆ ಹುಲಿಗೆ ಚಿತ್ರಕಾಯ ಅಂತ ಮತ್ತೊಂದು ಹೆಸರು. ಯಾಕಂದ್ರೆ ಪಟ್ಟಿ 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 ಇರ್ತದೆ ಮೈ ಮೇಲೆ ಬಣ್ಣ. ಹುಲಿ ಬಣ್ಣ ಒಂದೇ ಇರಂಗಿಲ್ಲ, ಸಿಂಹದ ಬಣ್ಣ ಒಂದೇ ಇರ್ತದೆ. ಮತ್ತೆ ಆ ಹುಲಿ ಬಣ್ಣ ಒಂದಿಷ್ಟು ಬಿಟ್ಟು ಒಂದಿಷ್ಟು ಪಟ್ಟಿ, ಒಂದಿಷ್ಟು ಬಿಟ್ಟು ಒಂದಿಷ್ಟು ಪಟ್ಟಿ ಇರ್ತದೆ ಅಂತ ನಮ್ಮ ಊರುಗಳು ತಮಾಷೆ ಮಾಡ್ತಿರ್ಬೇಕು. ತಾಲಿಪಿಟ್ಟು ಹೆಂಗಾಗಬೇಕು ಅಂದ್ರೆ ಹುಲಿ ನರಿ ಬಣ್ಣ ಆಗ್ಬೇಕು ಅಂತ ಅಷ್ಟೇ ಮಾಡ್ತೀರಿ ನಮ್ಮ ಊರುಗಳು. ಹಂಗಿದ್ರೆ ಚಂದ ಇರ್ತದೆ ಅಂತ ತಾಲಿಪಿಟ್ಟು. ನೀವು ಅದ್ಬಿಟ್ಟು ಎಲ್ಲ ಪೂರ್ಣ ಬೆಳ್ ಏನ್ ಕಥೆ ಇಲ್ಲ ಪೂರ್ಣ ಕರಿ ಅದಕ್ಕೆ ಹುಲಿ ನರಿ ಬಣ್ಣ ಇರಬೇಕು ಅಂತ ನಮ್ಮ ಊರುಗಳು ತಮಾಷೆ ಮಾಡ್ತಿದ್ರು. ಚಿತ್ರಕಾಯ ಅಂದ್ರೆ ಹುಲಿ. ಅಂದ್ರೆ ಈ ಪುಂಡರೀಕ ಅಂತ ಅವನ ಹೆಸರಲ್ಲ, ಪಂಡಿತನ ಹೆಸರು. ಪುಂಡರೀಕ ಅಂದ್ರೆ ಹುಲಿ, ಅದಕ್ಕೆ ಪುಂಡರೀಕ ಪರಿ ಅಂದ್ರೆ ಮತ್ತೆ ಚಿತ್ರಕಾಯ ಪರ್ಯಾಯ ಶಬ್ದವನ್ನು ಹೇಳಿದಷ್ಟೇ. ಪ್ರಾಪ್ಯ ಪ್ರೋಚು ಚಿತ್ರಕಾಯಾಭಿಧಾನಂ ಏನಂತ ಹೇಳಿದರು? 38ನೇ ಪದ್ಯ ನೋಡ್ರಿ. ಪ್ರಾಜ್ಯ ಪ್ರಾಜ್ಯಯಾ ಪ್ರಜ್ಞಯಾಸೌ ಹಂತಾವೋಚನ್ ಮಂತ್ರವರ್ಣಾಭಿಧೇಯಂ ತತ್ಪ್ರತ್ಯರ್ಥಿ ಪ್ರಾರ್ಥ್ಯತೆ ವಕ್ತುಮೇತತ್ ಪ್ರಾಜ್ಞಾಸ್ಮಾಭಿಃ ಶ್ರೋತು ಕಾಮೈರ್ಭವಾಂಶ್ಚ. ಅಸೌ ಪ್ರಾಜ್ಞಃ, ಈ ಪೂರ್ಣ ಪ್ರಜ್ಞಾಚಾರ್ಯೇನಿದ್ರು ಪ್ರಜ್ಞೆಯ ಮಂತ್ರವರ್ಣಾಭಿಧೇಯಂ ಅವೋಚತ್. ಇಷ್ಟು ಸುಂದರವಾಗಿ ವೇದಗಳ ವ್ಯಾಖ್ಯಾನವನ್ನ ಮಾಡಿ ಮುಗಿಸಿದ್ರು. ಪ್ರಾಜ್ಞೆಯ ಅಂದ್ರೆ ಸಂಪೂರ್ಣವಾದ, ಪ್ರಜ್ಞೆಯ ಬುದ್ಧಿಯಿಂದ, ಮಂತ್ರವರ್ಣಾಭಿಧೇಯಂ ಮಂತ್ರದ ಅರ್ಥವನ್ನು ಹೇಳಿದ್ದಾರೆ ಅಂತ. ಆಶ್ಚರ್ಯ. ಪ್ರಾಜ್ಞ, ನೀವು ವಿದ್ವಾಂಸರಾದವರು, ತತ್ಪ್ರತ್ಯರ್ಥಿ ವಾಕ್ಯಾರ್ಥಕ್ಕಾಗಿ ಅವರ ಎದುರಿನಲ್ಲಿ ಕುಳಿತವರು ನೀವು. ತತ್ಪ್ರತ್ಯರ್ಥಿ ವಾಕ್ಯಾರ್ಥಕ್ಕಾಗಿ ಅವರ ಎದುರಿನಲ್ಲಿ ಕುಳಿತಿದ್ದೀರಲ್ಲ ನೀವು. ಭವಾಂಶ್ಚ ಶ್ರೋತು ಕಾಮೈಹಿ ಅಸ್ಮಾಭಿಹಿ, ನಿಮ್ಮ ಬಾಯಿಯಿಂದಲೂ ನಮಗೆ ಕೇಳಬೇಕು ಅಂತದೆ. ಅದಕ್ಕೆ ದಯವಿಟ್ಟು ಏತತ್ ಒಂದು ಮಂತ್ರದ ಅರ್ಥವನ್ನು ಇಟ್ಟುಕೊಂಡು ನೀವು ಹೇಳ್ರಿ ಅಂತ ಪ್ರಾರ್ಥನಾ ಮಾಡಿಕೊಂಡ್ರು. ಮಧ್ವಾಚಾರ್ಯ ಹೇಳಿದ್ದನ್ನು ಕೇಳಿ ಪರಮಾನಂದ ಆಗಿ ಈಗ ಜಿಷ್ಣು ಜಿಜ್ಞಾಸಯ, ಯಾರು ಗೆದ್ದವರು ಅಂತ ಗೊತ್ತಾಗಬೇಕಲ್ಲ, ಯಾರು ಗೆದ್ದವರು ಅಂತ ಗೊತ್ತಾಗಬೇಕು ಅನ್ನುವುದಕ್ಕಾಗಿ ಇವರಿಗೂ ಒಂದು ಪ್ರಾರ್ಥನಾ ಮಾಡಿಕೊಂಡ್ರು. ಆಚಾರ್ಯ ನಿಮ್ದೊಂದು ವಾಕ್ಯ ಆಗಿ ಬಿಡ್ಲಿ ಅಂತ ಹೇಳಿ. ಆಚಾರ್ಯರು ಆಯಿತು ಅಂತ ಹೇಳಿ ಉತ್ಸಾಹ ಬಂತು. ಹೇಳ್ರಿ ಅಂತ ಕೊಟ್ಟ ಮೇಲೆ ಯಾರಿಗೆ ಬಿಡ್ಲಿಕ್ಕೆ ಮನಸ್ಸು ಬರ್ತದೆ ಹೇಳ್ರೋಣಂತ. ಈ ಉಪನ್ಯಾಸಕ್ಕೆ ಒಂದು ದೊಡ್ಡ ಸಮಸ್ಯೆ ಏನು ಅಂದ್ರೆ ಸಮಯಕ್ಕೆ ಸರಿಯಾಗಿ ಮುಗಿಸೋರೇ ಇಲ್ಲ ಅಂತ ದೊಡ್ಡ ಸಮಸ್ಯೆ ಯಾವಾಗಲೂ. ಯಾಕಂದ್ರೆ ಅವ್ರಿಗೆ ಕೊಟ್ಟ ಮೇಲೆ ಮೈಕ್ ಕೈಯಾಗಿ ಬಂದ ಮೇಲೆ ಸಮಯ ಪರಿಪಾಲನೆ ಮಾಡೋ ವಿಷಯದಲ್ಲಿ ಅಷ್ಟು ಕಟ್ರೇಟ್ ಇರಂಗಿಲ್ಲ ಅವ್ರು ಯಾವಾಗಲೂ. ಯಾಕಂದ್ರೆ ಆ ಮೈಕ್ ಇರ್ತದಲ್ಲ, ಅದೊಂದು ಆವೇಶ ಆಗ್ತಿರ್ತದೆ. ಮೈಕಾಸುರನ ಆವೇಶ ಅಂತ ಕರೀತಿರ್ತಾರೆ. ಸಾಮಾನ್ಯವಾಗಿ ಕಲ್ಯಾವೇಶ ಅಂತ ಹಿಂಗಿರ್ತದೆ. ಕಲ್ಯಾವೇಶ, ಆಮೇಲೆ ಮತ್ತೊಂದು ಆವೇಶ, ದೆವ್ವಾವೇಶ, ಭೂತ, ಇದು ಮೈಕಾವೇಶ ಅಂತ ಒಂದು ಆವೇಶ. ಒಳಗೆ ಹೊತ್ಬಿಡ್ತೀವಿ ಅಂದ್ರೆ ಮುಗಿತ್ರಿ ಕೆಲಸ. ಅದಕ್ಕೆ ಈಗ ಹೇಳಿದ್ರು ನೀವೊಂದು ಸ್ವಲ್ಪ ಹೇಳ್ರಿ ಅಂತ ಕೇಳಿದ್ರೆ ಆಯಿತು ಅಂತ ಅವರು ಪ್ರಾರಂಭ ಮಾಡ್ತಾರೆ. 39ನೇ ಪದ್ಯ. ಇತ್ಯುಕ್ತಸ್ಥೈರೇಷ ವಿಸ್ತಾರಿ ಬುದ್ಧೇಗೆ ಪ್ರಾಪ್ತುಂ ಸಾಮ್ಯಂ ಸಂಪ್ರವೃತ್ತೋ ದುರಾತ್ಮ ಹಾಸ್ಯೋತ್ರಾಭೂತ್ ವಾಸುದೇವ ಪ್ರಭಾರ್ತಿ ಯದ್ವತ್ ಪೂರ್ವಂ ಪೌಂಡ್ರಕೋ ವಾಸುದೇವ. ಮತ್ತು ನಾರಾಯಣ ಪಂಡಿತಾಚಾರ್ಯರಿಗೆ ಮಹಾಭಾರತ ನೆನಪು ಬರ್ತದೆ ಅವ್ರಿಗೆ. ಮಹಾಭಾರತ, ಭಾಗವತ ಇವೇ ನೆನಪಿಗೆ ಬರ್ತವ್ರಿ. ಈಗೇನಂತಾರ ನೋಡ್ರಿ, ಇತ್ಯುಕ್ತಸ್ಥೈಹಿ, ಅವ್ರು ಹಿಂಗೆ ಹೇಳಿದ ಕೂಡಲೇ ಏಷಃ ಇವ್ರ ವಿಸ್ತಾರಿ ಬುದ್ಧೇ ಪ್ರಾಪ್ತುಂ ಸಾಮ್ಯಂ, ನಾನು ಮಧ್ವಾಚಾರ್ಯ ಸಮ ಆಗಬೇಕು ಅಂತಲೇ ಬಂತಂತೆ. ವಿಸ್ತಾರಿ ಬುದ್ಧಿ ಅಂದ್ರೆ ಮಧ್ವಾಚಾರ್ಯ ಹೆಸರು, ವಿಸ್ತಾರಿ ಬುದ್ಧೇಗೆ ಅಂತ ಹೇಳಿ. ಆ ಮಧ್ವಾಚಾರ್ಯರಿಗೆ ಸಮನಾಗಬೇಕು ಅಂತನ್ನೋ ಬುದ್ಧಿಯಿಂದ ವಿಸ್ತಾರಿ ಬುದ್ಧೇಗೆ ಪ್ರಾಪ್ತುಂ ಸಾಮ್ಯಂ. ನಮ್ಗೆ ಯಾವಾಗ್ಲೂ ಒಂದು ತಲೆ ಬರ್ತಿರ್ತದೆ, ನಾವು ಅವ್ರ ಸಮ, ನಾವು ಅವ್ರ ಸಮ. ನನ್ನ ಸಮ ಯಾರು ಮತ್ ಮುಂದೆ, ಮೊದಲು ನಾನು ಅವ್ರ ಸಮ ಅಂತ, ಆಮೇಲೆ ನನ್ನ ಸಮ ಯಾರು ಅಂತ. ಈ ಎರಡು ವಿಪರೀತ ಬುದ್ಧಿಗಳಿವೆಲ್ಲ. ಅದಕ್ಕೆ ಪ್ರಾಪ್ತಂ ಸಾಮ್ಯಂ ಸಂಪ್ರವೃತ್ತೋ ದುರಾತ್ಮ, ದುರ್ಬುದ್ಧಿ ಒಳಗೆ ಪ್ರವೇಶ ಮಾಡಿದ. ಹಾಸ್ಯೋತ್ರಾಭೂತ್, ಅತ್ರ ಈ ಸಭೆಯಲ್ಲಿ ಹಾಸ್ಯಕ್ಕೆ ಅಪಹಾಸಕ್ಕೆ ವಿಷಯನಾದ. ಹೆಂಗ ಒಂದು ದೃಷ್ಟಾಂತ ಕೊಡ್ಬೇಕಲ್ಲ. ವಾಸುದೇವ ಪ್ರಭಾರ್ಥಿ ಯದ್ವತ್ ಪೂರ್ವಂ ಪೌಂಡ್ರಕೋ ವಾಸುದೇವ, ಕೃಷ್ಣನಂತೆ ನಾನೂ ಆಗ್ತೀನಿ ಅಂತ ಹೇಳಿಕ್ಕೋದ ಪೌಂಡ್ರಕ ವಾಸುದೇವನಂತೆ ದೃಷ್ಟಾಂತ ಕೊಟ್ಟು. ಮಹಾಭಾರತದೊಳಗೆ ಪೌಂಡ್ರಕ ವಾಸುದೇವನ ಕತಿ ಬಹಳ ಚಂದ ಬಂದಿದೆ. ಅವನ ಹೆಸರ
ಯಾರು ಗೊತ್ತೇನ್ರಿ? ಪೌಂಡ್ರಕ ವಾಸುದೇವ. ವೇನ ಇದ್ನಲ್ರಿ ಅವನ ಪೌಂಡ್ರಕ ವಾಸುದೇವ್ರು, ಬೇರೆ ಯಾರಲ್ಲ. ಮತ್ತೆ ವೇನ ಅಂತ ಏನ್ ಕೇಳ್ತೀವಿ ಭಾಗವತದೊಳಗೆ, ಚತುರ್ಥ ಸ್ಕಂದೊಳಗೆ ಧ್ರುವರಾಜರ ವಂಶದಾಗ ಒಬ್ಬ ಬಂದ ಅಂತ ಹೇಳಿ. ಆ ಧ್ರುವರಾಜರ ವಂಶದಲ್ಲಿ ಬಂದಿರುವಂತಹ ವೇನ ಅವನೇ ಇವಾಗ ಪೌಂಡ್ರಕ ವಾಸುದೇವ. ಅವೇನ್ ಮಾಡಿದ ಅಂತಂದ್ರೆ, ಕಾಶಿ ರಾಜಕುಮಾರಿ ಮಗ ಅವ. ಕೃಷ್ಣನ ಬೆಳವಣಿಗೆಯನ್ನ ಕಂಡು ಸಹನ ಮಾಡ್ಲಿಕ್ಕಾಗದೆ ಇದ್ದು ಕೃಷ್ಣಗೆ ಹೇಳಿ ಕಳಿಸಿದಂತೋಡು, ನೀ ನಮ್ಮ ಅಪ್ಪನ ಹೆಸರು ಇಟ್ಟುಕೊಂಡು ನೀ ಎಲ್ಲ ಲಾಭ ಪಡ್ಲಿಕ್ಕತ್ತಿ, ವಾಸುದೇವ ವಾಸುದೇವ ಅಂತೆಲ್ಲ ಹೆಸರು ಪಡ್ಕೊಳಿಕತ್ತಿ. ಖರೆ ಅಂದ್ರೆ ನಾ ವಾಸುದೇವ, ಯಾಕ ಮೊದಲನೇ ಮಗ ನಾನ್, ನನಗೆ ವಾಸುದೇವ ಅಂತ ಕರೀಬೇಕು. ಇಷ್ಟು ದಿವಸ ಏನ್ ತಗೊಂಡಿ ಲಾಭ ನಮ್ಮ ಕಂಪನಿ ಹೆಸರಲ್ಲಿ ತಗೊಂಡಿ ಸರೆಂಡರ್ ಆಗಿಬಿಡು, ಕ್ಷಮ ಮಾಡಿ ಬಿಟ್ಬಿಡ್ತೀನಿ, ನೀ ಬದುಕು ಹೋಗ್ ಅಂತ ಹೇಳಿ ದೂತನ ಕಡೆಯಿಂದ ಹೇಳಿ ಕಳಿಸಿದ್ರಿ. ಗೊತ್ತಾತಿಲ್ಲೋ ಯಾರ ಕಡೆಯಿಂದ ಹೇಳಿ ಕಳಿಸ್ತಾರಂತೇಳಿ? ದೂತನ ಕಡೆಯಿಂದ ಹೇಳಿ ಕಳಿಸ್ದ. ನೋಡು, ಇಷ್ಟು ದಿವಸ ಆಗ್ಯದ, ಕ್ಷಮ ಮಾಡ್ತೀನಿ, ಹೋಗೋದನ್ನ ಬಿಟ್ಬಿಡಲ್ಲ, ಕ್ಷಮ ಮಾಡಿ ಬಿಟ್ಬಿಡೋದು. ಕೃಷ್ಣ ಹೇಳ್ದ, ನೋಡಪ್ಪ, ಈಗ ಯಾರು ಕ್ಷಮ ಮಾಡ್ಬೇಕು, ಯಾರು ಬಿಡ್ಬೇಕು, ಇಲ್ಲಿ ಬೇಡ, ಯುದ್ಧಕ್ಕೆ ಬರೋಣಂತ. ಅಲ್ಲೇ ಗೊತ್ತಾಗ್ಬಿಡ್ತದ. ಆಯ್ತು, ಹೌದು, ಯುದ್ಧಕ್ಕೆ ತಯಾರಾದ. ಇನ್ನೇನು ಯುದ್ಧಕ್ಕೆ ಹೊರಡ್ಬೇಕಿವ. ಪೌಂಡ್ರಕ ವಾಸುದೇವ್ ಹೊರಡೋ ಕಾಲಕ್ಕೆ ನಾರದರು ಪೌಂಡ್ರಕ ವಾಸುದೇವ್ರ ಮನೆಗೆ ಹೋದ್ರಂತ. ಕೃಷ್ಣನ ಮನೆಗೆ ಹೋಗ್ಲಿಲ್ರಿ, ಪೌಂಡ್ರಕ ವಾಸುದೇವ್ ಎಲ್ಲಿ ಹೊಂಟಿ ಅಂತ ಕೇರೆ, ಯುದ್ಧಕ್ಕೆ ಹೊಂಟೀನಿ ಅಂತಲ್ಲೂ, ಹೊಂಟಿ ಇಲ್ಲಂದಿಲ್ಲ. ನಿನ್ ನೋಡಿದ ಕೂಡಲೇ ಜನ ಇವ್ ವಾಸುದೇವ್ ಅಲ್ಲ ಅಂತ ತಿಳ್ಕೊಂಡ್ಬಿಡ್ತಾರ, ಅವನ್ನ ವಾಸುದೇವ ಅಂತ ತಿಳ್ಕೊಂಡ್ಬಿಡ್ತಾರ. ನೀ ಹೆಂಗ್ ಮಾಡ್ತಿ? ಹೌದ್ರಿ, ಹೆಂಗ್ರಿ ನಾರದ್ರ ಅಂದ್ರು. ನೋಡು, ಅವಂಗ 4 ಕೈ ಅವ, ನಿನಗೆಲ್ಲವ ಅಂದ್ರು. ಒಂದ್ 2 ಇದ್ದು ಅವ್ ಪಾಪ, 2 ಅವಲ್ರಿ ಆಚಾರ ಅಂದ. ಕೈ ಬಿಡು, ತಲೆ ಕೈ ಏನ್ ಮಾಡಿ ತಗೊಂಡು ಅವ ಗರುಡನ ಮೇಲೆ ಬಂದ ಅಂದ್ರೆ ನೀ ಏನ್ ಮಾಡ್ತಿ ಅಂದ್ರು. ಗರುಡನು ಇಲ್ಲಲ್ರಿ ಆಚಾರ ನನ್ನ ಕಡೆ ಅಂದ. ಗರುಡನ ಕೈಯನ್ನ ಹೆಂಗ್ ಮಾಡ್ಕೋತಿ ನೋಡ್ಕೊ ಅಂದ್ರು. ಇಮಿಡಿಯೇಟ್ ಅಗಸಾಲಿಗರನ್ನ ಕರೆಸಿ 2 ಕೈ ಮಾಡಿಸಿ, ಬೆಳ್ಳಿ 2 ಕೈ ಮಾಡಿಸಿ ಅದಕ್ಕೆ ಶಂಕಾಚಕ್ರ ಹಚ್ಚಿ ಇಟ್ಕೊಂಡ್ಬಿಟ್ಟ, ಫಿಕ್ಸ್ ಮಾಡಿಸ್ಕೊಂಡ್ಬಿಟ್ಟ. ಸ್ಕ್ರೂ ನಟ್ಟು ಬೋಲ್ಟು, ಶಂಕಾಚಕ್ರ ಬಂತ್ರಿ. ನಾಳೆ ಹೆಂಗ್ ಕಾಣ್ಲಿಕ್ಕತ್ತೀನಿ, ಥೇಟ್ ಕೃಷ್ಣನ ಹಂಗೆ ಕಾಣವಲ್ಲಾಗಿ. ಅಂದ. ಮತ್ತೆ ಹೆಂಗ್ರಿ ಥೇಟ್ ಕೃಷ್ಣ ಗರುಡೆಲ್ಲ ಅಂದ. ತಡ್ರಿ ಆಚಾರ ಅನ್ನವ. ಕೀಲಿ ಕೊಡೋ ಗರುಡನ್ ಮಾಡಿಸ್ಕೊಂಡ. ಒಂದು ಕೀಲಿ ಕೊಡೋ ಗರುಡ ಅಂತ ಇರ್ತದಲ್ಲ, ಅಂದ್ರೆ ಈ ನವರಾತ್ರಿ ಜಾತ್ರೆ ಸಿಗ್ತಿರ್ತಾವಲ್ರಿ, ಹಿಂಗೆ ಕೀಲಿ ಕೊಟ್ರ ಅಂತ ಹೋಗಿ ಹಂಗರ್ಡ್ ಮಾಡಿಸ್ಕೊಂಡ. ಎಲ್ಲ ಬರೋಬ್ಬರಿ ಪಾ, ಇಲ್ಲಂದಿಲ್ಲ. ಇನ್ನೊಂದು ಪ್ರಾಬ್ಲಮ್ ಅದ ಅಂದ್ರೆ ಏನು, ಅವನ ಎದಿ ಮೇಲೆ ಒಂದು ಚಿಹ್ನೆ ಅದ. ಯಾರು ನೋಡಿದ್ರೆ ಹೇಳ್ತಾರ ಶ್ರೀವತ್ಸ ಚಿಹ್ನ ಅಂತ ಅವ್ನು ನೋಡಿದ್ರೆ ಹೇಳ್ಬಿಡ್ತಾರೆ. ಮತ್ ನಿನ್ನ ಎದಿ ಮೇಲೆ ಚಿಹ್ನೆ ಇಲ್ಲೆಲ್ಲ ಏನ್ ಮಾಡ್ತಿ? ಅವೇನಂದ, ಆಚಾರ ಅದು ಹೆಂಗಿರ್ತ ಹೇಳ್ಬಿಡು ನೋಡಂತ. ಶ್ರೀವತ್ಸ ಚಿಹ್ನ ಹೆಂಗಿರ್ತ, ಹಿಂಗ ಹೃದಯದ ಆಕಾರದಾಗ ಇರ್ತದ, ಕಪ್ಪು ಕೂದಲಿರ್ತಾವ ಅದ್ರ ಮೇಲೆ. ಅದಕ್ಕೆ ಹಿಂಗ ಆಚಾರ ತಡ್ರಿ ಅಂದ. ಬಡ ಅಡಿಗೆ ಮನೆಗೆ ಹೋದಂತ. ಒಲಿ ಒಳಗೊಂದು ಕಟ್ಟಿಗೆ ಇತ್ತು, ಉರಿ ಕಟ್ಟಿಗೆ ತಗೊಂಡು ಎದಿ ಮೇಲೆ ಇಟ್ಕೊಂಡ್ಬಿಡ್ತು. ಮುಗಿದೋದ್ ಕೆಲಸ. ಸುಟ್ಟು ಹೋತ್, ಇನ್ನೆಂದೂ ಬೆಳಿಲಾರ್ದಂಗ ಸುಟ್ಟು ಹೋತ್. ಭಗ ಇಷ್ಟೆಲ್ಲ ಅಡ್ಡ ಆಗಲಾಯ್ತು. ಈಗ ಹೆಂಗ್ ಕಾಣಿಸ್ತು? ಬಿಡನಿ ಹೋಗಿನ್ನಂತ ಹೇಳ್ಬಿಟ್ರು. ಎಷ್ಟು ಅಸಹ್ಯ ಮಾಡ್ಬೇಕು ಅಷ್ಟು ಅಸಹ್ಯ ಮಾಡಿ ಹೋಗಿನ್ನ. ನಾರದರು ಬಹಳ ಬುದ್ಧಿವಂತರಿದ್ದಾರೆ. ಯಾರ್ಯಾರು ಎಷ್ಟೆಷ್ಟು ಅಸಹ್ಯ ಮಾಡ್ಬೇಕು ಅಷ್ಟಷ್ಟು ಆ ಕೌಸನ್ನ ಪೂರ್ಣ ತಲೆ ತಿರುಗಿಸಿ ಯುದ್ಧಕ್ಕೆ ಹಚ್ಚಿ ಕೈ ಬಿಟ್ಟು ಹೋಗ್ಬಿಟ್ರು. ಇದಕ್ಕೂ ಹುಚ್ಚು ಮಾಡಿ ಕೈ ಬಿಟ್ಬಿಟ್ರು. ಅವ್ ಕಾಲಯವನಿಗೆ ಅವಂಗ ಹೋಗಿ ಹೇಳಿದ್ರು, ನೋಡು ಅವ್ ಕೃಷ್ಣನ ಏನ್ ತಿಳ್ಕೊಂಡಿ. ಎಲ್ಲಾರ್ಗೂ ಈ ಕೃಷ್ಣನ ಬಗ್ಗೆ ಹೇಳಬೇಕಾದ್ರೆ 1-2 ಜಾಸ್ತಿ ಹೇಳಿ ಅವತ್ತನ್ನು ಹುಚ್ಚು ಭಂಗ್ಯ ಮಾಡೇ ಬಂದಿರ್ತಿದ್ರು ಅವ್ರು. ಹಿಂಗಾಗಿದು ದಗ್ಧ ವಕ್ಷಸ್ಥಲೋಭೂತ್ ಅಂತ ಆಚಾರ ಅಂತಾರೆ. ಅಪಹಾಸ್ಯಕ್ಕೀಡಾಯಿತು. ಹೇಗೆ ಪೌಂಡ್ರಕ ವಾಸುದೇವನು ತಾನು ಕೃಷ್ಣನಂತೆ ಆಗಬೇಕು ಅಂತ ಹೇಳಿ ವಕ್ಷಸ್ಥಳವನ್ನ ಸುಟ್ಟುಕೊಂಡು ತಯಾರಾದನೋ, ಹಾಗೆ ಈ ಪುಂಡರೀಕಪುರಿ ಮಧ್ವಾಚಾರ್ಯ ಸಮ ಆಗ್ತೀನಿ ಅಂತ ಹೊರಟು ಹಾಗಾದ. ಅದು ಈ ಶ್ಲೋಕದಲ್ಲಿ 39ರಲ್ಲಿ. ಇತ್ಯುಕ್ತಸ್ಥೈರೇಷ ವಿಸ್ತಾರಿ ಬುದ್ಧೇಗೆ ಪ್ರಾಪ್ತುಂ ಸಾಮ್ಯಂ ಸಂಪ್ರವೃತ್ತೋ ದುರಾತ್ಮ ಹಾಸ್ಯೋತ್ರಾಭೂದ್ ವಾಸುದೇವ ಪ್ರಭಾರ್ತಿ ಯದ್ವತ್ ಪೂರ್ವಂ ಪೌಂಡ್ರಕೋ ವಾಸುದೇವ. ಮುಂದೆ 40ನೇ ಪದ್ಯ. ಆಂಗಾದೇಶಾದುತ್ತರಂ ರಾದಿಶಬ್ದಂ ಶ್ರುತ್ವಾ ನಾರೇತ್ಯುಕ್ತವಂತಂ ಪದಂ ತಂ ವ್ಯಾಖ್ಯಾಲೌಲ್ಯಾದೈತರೇಯಾದಿ ಸೂಕ್ತೆ ಪೃಥ್ವೀ ದೇವ ನಿಂದನೀಯಂ ನಿನಿಂದುಃ. ತಾನು ಜೋರ್ ಧ್ವನಿ ತೆಗೆದು ವೇದೋಚ್ಚಾರಣೆ ಮಾಡ್ಲಿಕ್ಕೆ ಶುರು ಮಾಡಿದ. ಪುಂಡರೀಕಪುರಿ ಜೋರಾಗಿ ಧ್ವನಿ ತೆಗೆದು ವೇದೋಚ್ಚಾರಣೆ ಮಾಡ್ತಾ ಇದ್ರೆ ಏನ್ ಮಾಡಿದ? ಯಾವ ಭಾಗ ಬಂದಿತ್ತು ಅಂದ್ರೆ ಋಗ್ವೇದಕ್ಕೆ ಸಂಬಂಧಪಟ್ಟ ಒಂದು ಸೂಕ್ತ. ಐತರೇಯಾದಿ ಸೂಕ್ತೆ ಅಂದ್ರೆ ಋಗ್ವೇದಕ್ಕೆ ಸಂಬಂಧಪಟ್ಟ ಒಂದು ಸೂಕ್ತ. ಮೊದಲನೇದ್ದು ಅಗ್ನಿ ಸೂಕ್ತ. ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ಭೃತ್ವಿಜಂ
ಹೋತಾರಂ ರತ್ನಧಾತವಂ ಅಗ್ನಿ ಪೂರ್ವೇಭಿಋಷಿಭಿರೀಡ್ಯೋ ನೂತನೈರುತ ಅಂತೇನು ಅಗ್ನಿ ಸೂಕ್ತ ಪ್ರಾರಂಭ ಆಗಬೇಕು. ಈ ಮಂತ್ರದ ಅರ್ಥವನ್ನ ಹೇಳ್ತೀನಿ ಅಂತ ಹೊರಟ ದೊಡ್ಡಸ್ತನವನ್ನ ಬಡದು ಪುಂಡರೀಕಪುರಿ. ಅಲ್ಲಿ ಆಂಗಾದೇಶಾದುತ್ತರಂ ರಾದಿಶಬ್ದಂ ಅಲ್ಲೇನ್ ಮಂತ್ರ ಅದ? ಮೂರನೇ ಮಂತ್ರ. ಅಗ್ನಿನ ರೈಮಶ್ಮವತ್ ಪೋಷಮೇವ ದಿವೇ ದೀವೇ ಯಶಸಂ ವೀರವತ್ತರಂ ಅದು ಮಂತ್ರ. ಅಗ್ನಿನ ರೈಮಶ್ಮವತ್. ಯಾರಿಗೆ ಸಂಸ್ಕೃತ ಬರ್ತದ ನೋಡ್ರಿ ಅವರಿಗೆ ಸರಳ ಗೊತ್ತದ. ಅಗ್ನಿನ ಅಂಬೋದು ತೃತೀಯ ವಿಭಕ್ತಿ ಏಕವಚನ ಅಂತ ಗೊತ್ತದ. ಅಗ್ನಿನ ರೈಂ ಅಶ್ನವತ್ ಅಂತ ಶಬ್ದದ. ಇವೇನ್ ಮಾಡಿದ? ಪಾಂಡಿತ್ಯ ತೋರಿಸ್ಲಿಕ್ಕೆ ಹೋಗಿ ಅಗ್ನಿ ನಾರಂ ಐ ಅಶ್ನವತ್ ಅಂತ ಬಿಡಿಸ್ಬಿಟ್ಟ. ಎಷ್ಟು ತಪ್ಪು! ಅಗ್ನಿನ ರೈಂ ಅಶ್ನವತ್ ಅಂತ ಹೇಳಬೇಕಾದದ್ದಲ್ಲಿ ಅಗ್ನಿ ನಾರ ಐ ಅಶ್ನವತ್ ಅಂತ ಬಿಡಿಸ್ಬಿಟ್ಟ. ಏನ್ರಿ ಎಲ್ಲಾದರೂ ಇಷ್ಟು ದೊಡ್ಡ ವಿದ್ವಾಂಸನಾದ ವ್ಯಕ್ತಿಯವನು ಪಂಡಿತ ಅಗ್ನಿನ ಅಂಬೋದು ತೃತೀಯ ಭಕ್ತಿ ಹೇಳೋದು ಬಿಟ್ಟು ಅಗ್ನಿ ನಾರ ನರ ನಾರಂಗಿಲ್ಲ ಅನ್ನೋ ನಾರ್ತದ ಏನ್ ತಗೊಂಡದನ್ನ ಅಗ್ನಿನ ರೈಮಶ್ಮವತ್ ಅದಕ್ಕೆ ಹೇಳಿದರು ಆಂಗಾದೇಶಾದುತ್ತರಂ ರಾದಿ ಶಬ್ದಂ. ಮುಂದಿರುವ ರ ಶಬ್ದ ಹಿಂದಿರುವ ನಾ ಶಬ್ದವನ್ನ ಕೂಡಿಸಿ ಶ್ರುತ್ವಾ ನಾರೇತ್ಯುಕ್ತವಂತಂ ಪದಂ ತಂ ನಾರ ಅಂತ ಪದ ಕೂಡಿಸ್ಬಿಟ್ನಂತ. ಯಾಕ? ವ್ಯಾಖ್ಯಾ ಲೌಲ್ಯಾತ. ನಾನು ವ್ಯಾಖ್ಯಾನ ಮಾಡ್ತೀನಿ ಅಂತ ಅನ್ಸ್ಕೋಬೇಕು. ಹಂಗೆ ಆಗ್ತಿರ್ತಾರೆ ಕೆಲವ್ರಿಗೆ. ನಾನು ದೊಡ್ಡ ಪಂಡಿತಿದ್ದೀನಿ ಅಂತ ಅನ್ಸ್ಕೋಬೇಕು ಅಂತ ಹೇಳಿ ಏನೇನೋ ವ್ಯಾಖ್ಯಾನವನ್ನ ಮಾಡ್ಲಿಕ್ಕೆ ಹೋಗ್ತಾರಲ್ಲ, ಆ ತರಹದ ವ್ಯಾಖ್ಯಾನ ಆಯಿತು. ಪೃಥ್ವಿ ದೇವಾಹ ಬ್ರಾಹ್ಮಣರು ನಿಂದನೀಯಂ ಬೈಸಿಕೊಳ್ಳಿಕ್ಕೆ ಯೋಗ್ಯನಾದ ಇವನಿಗೆ ನಿನಿಂದು ಬೈದ್ರಂತೆ. ಬುದ್ಧಿ ಇದೆ ಏನ್ರಿ ನಿಮಗೇನಾದರೂ? ನಮಗೇ ಗೊತ್ತಾಗತ್ತೆ ನೀವು ಹೇಳಿದ್ದು ತಪ್ಪು. ಅಗ್ನಿನ ಅಂತ ಹೇಳಬೇಕಾಗಿದ್ದು ಅಗ್ನಿ ನಾರ ಐ ಐ ಐ ಅಂತ ಹೇಳ್ತಿದ್ ನೀವೆಲ್ಲ ಅಯ್ಯಯ್ಯೋ ಅಂತ ಬೈದ್ರಂತೆ. ಆಗ ನಾರಾಯಣ ಪಂಡಿತಾಚಾರ್ಯ ಒಂದು ಪ್ರಶ್ನೆ ಮಾಡ್ತಾರೆ. ಭಾವದೀಪದ ಭಾವಪ್ರಕಾಶಕ ಅದಲ್ಲಿ ನೋಡ್ರಿ ಏನ್ ಚಂದಾಗಿ ಹೇಳ್ತಾರೆ. ಅಲ್ರಿ ಅವ್ರಿಗೆ ಇಷ್ಟು ಗೊತ್ತಾಗ್ಲಿಲ್ವೇ? ಅಗ್ನಿನ ರೈಮಶ್ಮವತ್. ನೀವೇನು ಅಧಿಕ ಪ್ರಸಂಗ ಮಾಡಬೇಡ್ರಿ. ಎದುರಿಗೆ ಕೂತು ಪಂಡಿತರನ್ನ ಸಣ್ಣವರನ್ನಾಗಿ ಮಾಡಬೇಕು, ಮಧ್ವಾಚಾರ್ಯನ ದೊಡ್ಡವರನ್ನಾಗಿ ಮಾಡಬೇಕು ಅನ್ನೋ ಹುಚ್ಚಿನ ಭರದಲ್ಲಿ ನೀವೇನ್ ಮಾಡ್ಲಿಕ್ಕೆ ಹೊರಟಿದ್ದೀರಿ ಇವಾಗ? ಆ ಪಂಡಿತನಿಗೆ ಅಪಮಾನ ಮಾಡ್ಲಿಕ್ಕೆ ಹೊರಟಿದ್ದೀರಾ ಅಂತ ಕೇಳಿದ್ರೆ ನಾರಾಯಣ ಪಂಡಿತಾಚಾರ್ಯ ಅಂತಾರೆ ಸರ್ವಾತ್ಮನ ಇಲ್ಲ. ಅನಧೀತವಾನಪಿ ಪುಂಡರೀಕಪೂಹು ನನುಶಾಬ್ದಿಕ ಕಥಮಿದಂ ವದೇದಿತಿ ಅತಿಶಂಕಿಮಾದಶಮತಿರ್ಹಿ ಕಿಂಕರಿ ಸಕಲಸ್ಯ ಚೋದಯತಿ ಶಾರದಾ ಗಿರಹ. ಭಾವಪ್ರಕಾಶಿಕ ಅಂತದ ನಾರಾಯಣ ಪಂಡಿತಾಚಾರ್ಯ ಅದರ ಶ್ಲೋಕ ಹಾಕಿದ್ದಾರೆ. ಏನಂತಾರ? ಅನಧೀತವಾನಪಿ ಪುಂಡರೀಕಪೂಹುರನು ಶಾಬ್ದಿಕ. ನೋಡ್ರಿ, ಅನಧೀತ ವೇದಶ್ಚಾಪಿ ಸ್ವಯಂ ಶಾಬ್ದಿಕ ಸನ್. ವೇದಾಧ್ಯಯನ ಮಾಡಿರ್ಲಿಕ್ಕಿಲ್ಲ, ಆದರೆ ಶಾಬ್ದಿಕ ಒಳ್ಳೆ ವ್ಯಾಕರಣ ಜ್ಞಾನ ಇತ್ತವನಿಗೆ. ಯಾವ ಪದವನ್ನು ಎಲ್ಲಿ ಬಿಡಿಸ್ಬೇಕು ಎಲ್ಲಿ ನಿಲ್ಲಿಸಬೇಕು ಅಂತ ಒಳ್ಳೆ ವ್ಯಾಕರಣ ಜ್ಞಾನ ಇದ್ದವನು ಕಥಮಿದಂ ವದೇತ. ಹಿಂಗೆಂಗ ತಪ್ಪು ಹೇಳಿದ ಅವನು? ವೇದಾಧ್ಯಯನ ಮಾಡಿರ್ಲಿಕ್ಕಿಲ್ಲ ಒಪ್ಪೋಣಂತೆ, ವ್ಯಾಕರಣ ಗೊತ್ತಿಲ್ವೇನ್? ಅಷ್ಟು ಸಾಮಾನ್ಯ ಜ್ಞಾನ ಇರೋದಿಲ್ವೇನ್ ಅಂದ್ರೆ ಅಲ್ಲ. ಅತಿಶಂಕಿಮಾ ದಶಮತೇರ್ಹಿ ಕಿಂಕರಿ. ನೀವು ಈ ವಿಷಯದಲ್ಲಿ ಸಂಶಯ ಪಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕೆ ಗೊತ್ತಾ? ದಶಮತೇರ್ಹಿ ಕಿಂಕರಿ, ಮಧ್ವಾಚಾರ್ಯರ ದಾಸಿಯಾಗಿರುವಂತಹ ಶಾರದಾ ಭಾರತೀ ದೇವಿ ಇದ್ದಾಳಲ್ಲ, ಅವಳು ಗಿರಹ ಚೋದಯತಿ. ಇವಳ ಮಾತನ್ನ ತೀರಿಸಿಬಿಟ್ಲಂತೆ. ನಮ್ಮನೆಯವರು ಎದುರಿಗೆ ನಿಂತ್ಕೊಂಡು ಮಾತಾಡ್ತೀಯ ನೀನು, ಬಾ ಮಾಡ್ತೀನಿ ನಿನಗೆ ಅಂತ ಹೇಳಿ ಅವನ ನಾಲಿಗೆಯಲ್ಲಿ ನಿಂತು ನಾಲಿಗೆನ ಹೊಳಿಸ್ಬಿಟ್ಲು, ಟ್ವಿಸ್ಟ್ ಮಾಡಿಬಿಟ್ಲು. ನಾಲಿಗೆ ಹೊಳ್ಳಿದ ಕೂಡಲೇ ಅಗ್ನಿ ಅಗ್ನಿ ನಾರವೈವಶ್ಮವತ್ ಅಂತ ಹೇಳ್ಬಿಟ್ಟ ಮುಗಿದ ಕೆಲಸ. ಇದ್ರ ಹಿನ್ನೆಲೆಯಲ್ಲಿ ಏನಾಗಿತ್ತು ಅಂತ ಅರ್ಥ ಆಯ್ತಲ್ಲ. ಏನಾಗಿತ್ತು ಅಂತಂದ್ರೆ ಸರಸ್ವತೀ ದೇವಿ ನಿಂತುಕೊಂಡು ನನ್ನ ಗಂಡನ ಎದುರಿಗೆ ಬರ್ತೀಯ ನೀನು, ಅಷ್ಟು ದೊಡ್ಡವನಾಗಿದ್ದೀಯಾ ಅಂತ ನಾಲಿಗೆಯನ್ನೇ ತಿರುಗಿಸಿಬಿಟ್ಲು. ಆಚಾರ ವಿರೋಧ ಕಟ್ಕೊಳ್ಳಿಕ್ಕೆ ಹೋಗ್ಬಾರ್ದು. ಮಧ್ವವಿಜಯದಲ್ಲಿ ಉಲ್ಲೇಖ ಆಗಿಲ್ಲ ಒಂದು ಅಂಥ ಘಟನೆ. ಆಚಾರ್ಯರು ಕಾಶಿಗೆ ಹೋಗಿದ್ರಂತೆ ಒಂದು ಬಾರಿ. ಈ ಹಿಂದೆ ಕಾಶಿ ಕಥೆ ಹೇಳಿದ್ವಲ್ಲ, ಅಲ್ಲಿ ಇಬ್ರು ಪಂಡಿತರು ಭದ್ರಾಯರನ್ನ ಬಾಯಿಗೆ ಬಂದಂತೆ ಬೈದ್ರಂತೆ. ಹಂಗಿದ್ದಾರೆ ಇವ್ರು ಹಂಗಿದ್ದಾರೆ ಅಂತ ಹೇಳಿ ಬೈದ್ಬಿಟ್ರಂತೆ. ಆಚಾರ್ಯ ಏನ್ ತಲೆ ಕೆಡ್ಸ್ಕೊಂಡು ಬಾ ಅಂತಿಷ್ಟೇ ಹೋಗ್ಬಿಟ್ರಂತ. ಮುಗಿದೋತ್ತು. ಏನ್ ತಲೆ ಕೆಡ್ಸ್ಕೊಂಡು ಹೋಗ್ಬಿಟ್ಟು ನಡಿ ಅಂತ ಹೋಗ್ಬಿಟ್ರು. ಆಚಾರ್ಯರು ಊರು ಬಿಟ್ಟು ಹೋದ ಮೇಲೆ ಅವ್ರ ವೇಗ ಅವ್ರ ಸಂಚಾರ ಅವ್ರೆಲ್ಲಿ ಹೋದ್ರೋ ಏನೋ ಗೊತ್ತಿಲ್ಲ. ಯಾವ ಇಬ್ಬರು ಪಂಡಿತರು ಆಚಾರ್ಯರನ್ನ ನಿಂದಿಸಿದ್ದರೋ, ನಿಂದಿಸಬಾರದಾಗಿತ್ತು, ನಿಂದಿಸಿ ಬಿಟ್ಟರು. ಮಾರನೇ ದಿವಸ ಬೆಳಗ್ಗೆ ಎದ್ರೆ ಮುಖಾಯಿತ ಮಾತು ಹೊರಟೋಗ್ಬಿಟ್ಟಿತ್ತು. ಮಾತೇ ಹೋಗ್ಬಿಟ್ಟಿತ್ತು ಇಬ್ಬರು ಪಂಡಿತರದು.
ದೊಡ್ಡ ವಿದ್ವಾಂಸರು ಕಾಶಿಯಲ್ಲಿ ಮಾತಾಡೋದು. ಏನಾಯಿತು ತಿಳಿತಿಲ್ಲ. ಕಾಶಿಯಲ್ಲಿ ಇದ್ದು ವಿಶ್ವೇಶ್ವರನ ಸನ್ನಿಧಾನ ಎಲ್ಲ ಇದ್ದು ಮಾತೇ ಹೋಗ್ಬಿಡ್ತು. ಕೊನೆಗೆ ಅವ್ರು ನಾವು ಏನಂತ ಅಪಚಾರ ಮಾಡೀವಿ, ನಮ್ಮ ಮಾತೋತು ಆಗ ಅರ್ಥ ಆಯ್ತು, ನಾವು ತಪ್ಪು ಮಾಡಿದೆವು, ಮಧ್ವಾಚಾರ್ಯನ ಬೈದು ಬಿಟ್ಟೆವು. ಅವ್ರು ಹೋಗೋ ಕಾಲಕ್ಕೆ ಬಾ ಹೋಗೋಣ ನಡಿ ಅಂತಿಷ್ಟು ಹೇಳಿದ್ರು, ಏನು ಹೇಳಿದ್ರು ಗೊತ್ತಾಗಿಲ್ಲ ಅಂತ ಹೇಳಿ ಉಡುಪಿಗೆ ಬಂದರು ಹುಡ್ಕೊಂಡು. ಆಚಾರ ಸಂಚಾರ ಮಾಡ್ಕೊಂಡು ಉಡುಪಿಗೆ ಬಂದರು. ಇವ್ರು 4 ತಿಂಗಳು 6 ತಿಂಗಳು ಓ ಅಷ್ಟೇ. ಉಡುಪಿಗೆ ಬಂದು ಕಿವಿ ಹಿಡ್ಕೊಂಡು ಕಾಲು ಹಿಡ್ಕೊಂಡು ತಪ್ಪಾತು ಅಂದ್ರು. ಯಾಕೆ ಅಂತ ಕೇಳಿದ್ರು. ನೀವು ಹೊರಟು ಬಿಟ್ರಿ, ಹೋಗುವಾಗ ಯಾರನ್ನೋ ಕರ್ಕೊಂಡು ಹೋದ್ರಿ, ನಮ್ಗೆ ಗೊತ್ತಾಗಿಲ್ಲ, ಈಗ ಗೊತ್ತಾಯ್ತದ ಏನು. ನಮ್ಮ ಮಾತಿನ ಕರ್ಕೊಂಡು ಹೋಗ್ಬಿಟ್ರಿ, ಭಾರತೀ ದೇವಿನ ಶಾರದಾ ದೇವಿನ ಕರ್ಕೊಂಡು ಹೋಗ್ಬಿಟ್ಟಿರಿ. ಆಚಾರ ಹೇಳಿದಂತ ನಡಿ ಹೋಗೋಣ ಬಾ ಅಂದ್ರೆ ಹೋಗ್ಬಿಟ್ಲ ಅವಳು. ಇವ್ರು ನಾಲ್ಗೆ ಮೇಲೆ ಕೂತೋ ಟೈಂದ ಹೋಗ್ಬಿಟ್ಟಿದ್ಲು. ದಯಮಾಡಿ ರಿಲೀಸ್ ಮಾಡ್ರಿ, ನಾವು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಆಚಾರ ಹೋಗ್ ಅಂತ ಹೇಳಿದ್ರಂತೆ. ಹೋಗಂದ್ರೆ ಮತ್ತೆ ಭಾರತೀ ದೇವಿ ಒಂದು ಮಾತು ಬಂತಂತೆ ಅವ್ರಿಗೆ. ಇದೊಂದು ಇತಿಹಾಸ, ಬಹಳ ಅದ್ಭುತ ನಮ್ಮ ಆಚಾರದ ಮಹಿಮಾ ಅದು. ಇದು ಆಚಾರ್ಯ ಚರಿತ್ರೆ ಅಲ್ಲ, ವಾದರಾಜ ಸ್ವಾಮಿಗಳ ಚರಿತ್ರೆಯಲ್ಲೇ ಇಂಥದ್ದೊಂದು ಬರ್ತದೆ. ಕೊಲ್ಲೂರು ಮೂಕಾಂಬಿಕೆಯ ಕಥೆಯನ್ನು ಹೇಳುವಾಗ ತೀರ್ಥ ಪ್ರಬಂಧದಲ್ಲಿ ಈ ಕಥೆ ಹೇಳಿದ್ದಾರೆ. ಅಷ್ಟದ್ಭುತ. ಯಾರೋ ಒಬ್ಬನಿಗೆ ಹುಡುಗನ್ ಕರ್ಕೊಂಡ್ಬಂದು ಮೂಕನ್ ಮಾಡಿ ಏನೋ ಮೋಸ ಮಾಡಿ ರಾಜರಿಗೆ ಏನೋ ಅಪಕೀರ್ತಿ ತರಬೇಕು ಅಂತ ಮಾಡಿದರೆ, ಹೌದೇನಪ್ಪ ನೀ ಮೂಕ ಇದ್ದೀಯಾ, ಹಾಗೆ ಇರಪ್ಪ ಅಂತ ಹೋಗ್ಬಿಟ್ರು. ಗೋವಿಂದ ಮೂಕ ಕೊನೆಗೆ ಆ ಸ್ತೋತ್ರ ಮಾಡಿದ್ದಾರೆ. ಮೂಕಾಂಬಿಕಾ, ನಿನ್ನ ಹೆಸರು ಸಾರ್ಥಕ ಮಾಡಿಕೊಂಡಿ ನೀನು. ಯಾಕೆ ಅಂದ್ರೆ ನನಗ್ಯಾರು ಬೈಲಿಕ್ಕೆ ಬಂದಿದ್ರಲ್ಲ ಅವರನ್ನ ಮೂಕರನ್ನಾಗಿ ಮಾಡಿ ನೀನು ಮೂಕಾಂಬಿಕಾ ಎಂಬ ಹೆಸರು ಸಾರ್ಥಕ ಮಾಡ್ಕೊಂಡು ನೀನು ಸ್ತೋತ್ರ ಮಾಡಿದ್ದಾರೆ ರಾಜರು. ಮಹಾರಾಜ ಸ್ವಾಮಿಗಳದು ಆಚಾರದು. ಅದಕ್ಕೆ ಇವನ ನಾಲಿಗೆ ಹೊಳ್ಳಿತ್ತು ಅಂತದೇನು ದೊಡ್ಡ ಆಶ್ಚರ್ಯ ಅಲ್ಲ. ಭಾರತೀ ದೇವರು ನಿಂತುಕೊಂಡು ನುಡಿಸಿಬಿಟ್ರು. ಅನಧೀತವಾನಪಿ ಪುಂಡರೀಕ ಪೂರ್ಣನುಷಾಬ್ಧಿಕ ಕಥಮಿದಂ ವದೇದಿತಿ ಅತಿಶಂಕಿಮಾದಶಮತಿರ್ಹಿ ಕಿಂಕರಿ ಸಕಲಸ್ಯ ಚೋದಯತಿ ಶಾರದಾ ಗಿರಹ. 40 ಆಯ್ತು, 41. ಇದನ್ನು ನೋಡಿ ಮುಗಿಸ್ಬಿಡೋಣಂತೆ. ನಾಳೆ ಮತ್ತೆ ಉಳಿದು ನೋಡೋಣಂತೆ. ಶಾರ್ದೂಲಾಖ್ಯಾಂ ಪ್ರಾಪ್ಯ ಸಂಭಾವಿತಃ ಪ್ರಾಕ್ ಲೋಕೆ ಧೂರ್ತೋ ಮಾಯಿಗೋ ಮಾಯುರೇಶಃ ವಾದಿದ್ವೀಪಧ್ವಂಸಿನಂ ಮಧ್ವಸಿಂಹಂ ಪ್ರಾಪ್ತೋ ಹಿತ್ತಂ ಶಬ್ದಶೇಷೋ ಬಭೂವ. ಶಾರ್ದೂಲಾಖ್ಯಾಂ ಪ್ರಾಪ್ಯ ಸಂಭಾವಿತಃ ಪ್ರಾಕ್. ಲೋಕದ ಜನರಲ್ಲಿ ಇವ್ರೇನು ಹೆಸರಿಟ್ಕೊಂಡಿದ್ರು ಅಂದ್ರೆ ಪಂಡಿತ ಕೇಸರಿ ಅಂತ ಕರೀತಿದ್ರಂತೆ ಇವ್ರನ್ನೆಲ್ಲ. ಹಿಂದಕ್ಕೆಲ್ಲ ಕರೀತಿದ್ರಿ ಹೆಂಗ, ಭಾರಿ ಓದ್ಕೊಂಡಿದ್ದ ಅಂದ್ರೆ ಪಂಡಿತ ಕೇಸರಿ ಅಂತ ಕರೀತಿದ್ರಂತೆ. ನಮ್ ಗುರುಗಳು ಹೇಳ್ತಿರ್ಬೇಕು, ಹೌದು ಕೆಲವರಿಗೆ ಪ್ರವಚನ ಕೇಸರಿ ಅಂತ ಕರೀತಿದ್ರಂತೆ. ನಾ ಅಂದೆ ಪಂಡಿತ ಕೇಸರಿಗೂ ಪ್ರವಚನ ಕೇಸರಿಗೆ ಏನ್ ಬಹಳ ವ್ಯತ್ಯಾಸ ಆಗ್ಲಿಲ್ಲ ಅಂದೆ. ಹಂಗಲ್ಲ, ಪಂಡಿತ ಕೇಸರಿ ಬೇರೆ, ಪ್ರವಚನ ಕೇಸರಿ ಬೇರೆ ಅಂದ್ರು. ಏನು ಅಂತ ಕೇಳಿದೆ, ನಿಲ್ಲಿಸಿ ಹೇಳು, ಪ್ರವಚನಕ್ಕೆ ಸರಿ ಅಂತ ಹೇಳು ಅಂತ ಹೇಳ್ತಿರ್ಬೇಕು ಅವರು. ಪಂಡಿತ ಕೇಸರಿ ಬೇರೆ, ಪ್ರವಚನ ಕೇಸರಿ ಇದ್ರೆ ಪ್ರವಚನಕ್ಕೆ ಸರಿ ಅಂತ ಅವ್ರು ಬೇರೆ ಬರೋದಿಲ್ಲ ಅಂತ ಅವರಿಗೆ ಪರಿಚಯ ಮಾಡಬೇಕು. ಅದಕ್ಕೆ ಇವರು ಜನರು ಊರಿನಲ್ಲೆಲ್ಲ ಏನ್ ಕರ್ಸ್ಕೋತಿದ್ರು ಅಂದ್ರೆ ಪಂಡಿತ ಕೇಸರಿ, ಪಂಡಿತ ಶಾರ್ದೂಲ ಅಂದ್ರು ಸಿಂಹ, ಅದೇ ಅಷ್ಟರ್ಥ. ಪುಂಡರೀಕಪುರಿ ಅಂತಿದ್ನಲ್ಲ, ಪಂಡಿತ ಹುಲಿ ಪಂಡಿತ ಅಂತ ಕರ್ಸ್ಕೊಂಡಿದ್ದಂತೆ ಪಾಪ ಈತ. ಅದು ಏನೋ ಹುಳಿ ಪಂಡಿತ ಇರಬೇಕು. ಅದಕ್ಕೆ ಶಾರ್ದೂಲಾಖ್ಯಾಂ ಪ್ರಾಪ್ಯ ಸಂಭಾವಿತ ಪ್ರಾಕ್ ಲೋಕೆ ಧೂರ್ತ. ಇದು ಧೂರ್ತ ಅಂದ್ರೆ ನರಿ ಹುಲಿ ವೇಷ ಹಾಕೊಂಡ್ರೆ ಹೇಗಿರ್ಬೇಕು. ವೇದಾಂಗ ತೀರ್ಥರು ಒಂದು ಕಥೆ ಬರೀತಾರೆ, ಒಂದು ವ್ಯಾಖ್ಯಾನದಲ್ಲಿ ಸಣ್ಣ ಕಥೆ. ವೇದಾಂಗ ತೀರ್ಥರು ಯಥಾ ಕಶ್ಚಿತ್ ಶೃಗಾಲೋ ವ್ಯಾಘ್ರೋಹಮಿತ್ಯುಕ್ತ ಲೋಕಂ ಭೀಷಯನ್ ಕದಾಚಿತ್ ಸಿಂಹಂ ಪ್ರಾಪ್ಯ. ಒಮ್ಮೆ ಒಂದು ನರಿ ಈ ಹುಲಿ ಚರ್ಮ ಹೊತ್ಕೊಂಡಿತ್ತಂತ. ಹೆಂಗ ಏನು ಅಂತ ಕೇಳಿಕ್ ಹೋಗ್ಬೇಡ್ರಿ, ಅಷ್ಟ ನಮಗ ಹಿತೋಪದೇಶ ಅಂತ ಒಂದು ಪಾಠ ಹೇಳ್ತಿದ್ರು ಹಿಂದಕ್ಕೆಲ್ಲ. ಈಗೆಲ್ಲ ಹಿತೋಪದೇಶ ಹೋಗ್ಯದ, ಈಗ ಬರೇ ಬೇರೆ ಉಪದೇಶ ಆಗಿರ್ತದೆ, ಹಿತೋಪದೇಶ ಆಗಿರ್ತದೆ ಈಗ. ಅದಕ್ಕೆ ಹಿತೋಪದೇಶ ಅಂತ ಒಂದು ಕಥೆ ಇತ್ತು. ಅಲ್ಲಿ ಏನಾಗಿತ್ತು ಅಂದ್ರೆ ಕಥೆಯೊಳಗೆ ಒಂದು ನರಿ ಕಾಟಿನ ತಪ್ಪಿಸ್ಕೊಂಡು ಊರಿಗೆ ಬಂದಿತ್ತಂತೆ. ಊರಿಗೆ ಬಂದಾಗ ಈ ಸುಣ್ಣಗಾರ ಇರ್ತಾನಲ್ಲ, ಅವ ಸುಣ್ಣ ಮಾಡವ ಬಣ್ಣ ಮಾಡವ ಒಂದು ಕೊನೆಗೆ ಊರ್ ಹೊರಗೆ ಒಂದು ಅಂಗಡಿ ಇತ್ತಂತ, ಮನಿ ಇತ್ತು. ಅದು ಇದು ಕತ್ಲಾಗ ನೋಡ್ಲಾರ್ದ ಈ ಕೆಂಪು ಬಣ್ಣದ ಡಬ್ಬಿ ಒಳಗೆ ಬಿದ್ದು ಬಿಡ್ತಿರ್ತದ ನರಿ. ಕೆಂಪು ಬಣ್ಣದ ಬಿತ್ತು, ಎದ್ದ ಮೇಲೆ ಅದು ಹಿಂಗ್ ಮೈಗೆ ಹಾಸ್ಕೊಂತು. ಒಂದು ಚೂರು ಹೋತು ಬಣ್ಣ, ಒಂದು ಚೂರು ಉಳಿತು. ನೋಡ್ಲಿಕ್ಕೆ ಥೇಟ್ ಹುಲಿ ಕಣ್ಣಂಗೆ ಕಾಣಿಸ್ತಕತ್ರ. ಇದು ಹೊಳ್ತು ಕಾಡಿನಾಗ ಬಂತು. ನೋಡಿದ್ಕೊಂಡು ಉಳಿದವ್ರನ್ನ ಗಾಬರಿ ಆಯ್ತು. ಯಾವುದೋ ಹೊಸ ಪ್ರಾಣಿನ ಬಂದದಿದು,
ಎಲ್ಲ ಸರಿಲಿಕ್ಕೆ ಶುರು ಮಾಡಿದ್ರು. ಈ ನರಿಗೆ ಆಶ್ಚರ್ಯ, ನನ್ನ ಕಂಡು ಯಾಕೆ ಎಲ್ಲರೂ ಹಿಂಗೆ ಮಾಡ್ಲಿಕ್ಕತ್ತಾರ, ಬಿಡಬಾರ್ದು ಅಂತ ತಿಳ್ಕೊಂಡು ಹೇಳಿ ಒಬ್ಬನ ಕರೆ ಬರ ಇಲ್ಲ ಅಂತ ಒಬ್ಬರನ್ನ ಕರೆದು ಮೆಲ್ಲಕ್ಕೆ ಹೊರಗೆ ಒಳಗೆ ಕಡು, ನನ್ನ ನೋಡಿ ಯಾಕೆ ಹೆದರ್ತಿ ಸ್ವಾಮಿ, ನೀವು ನಮ್ಮ ಲೋಕದ ಪ್ರಾಣಿನೇ ಅಲ್ಲ, ನಿಮ್ಮ ಮೈ ನೋಡ್ರಿ ಹೆಂಗಾಗಿದೆ, ಒಂದು ಕೆಂಪು ಒಂದು ಬೇರೆ, ಒಂದು ಕೆಂಪು ಒಂದು ಬೇರೆ ಆಗಿದೆ. ಪ್ರಾಯ ನೀವು ಹುಲಿ ನರಿ ಜಾತಿ ಸೇರಿದ ಒಂದು ಯಾವುದೋ ಹೊಸ ಪ್ರಾಣಿ ಇರ್ಬೇಕು ನೀವು. ಮುಗಿದು ಹೋತಿದಕ್ಕೆ ಮುಗಿದು ಹೋತ್ರಿ ಇದಕ್ಕೆ. ಇದು ಹಿಂಗ್ ನಡಿಲಿಕ್ಕೆ ಶುರುವಾಯಿತು. ಇಡೀ ಊರು ಆ ಕಾಡಿನಾಗಿದ್ದ ಪ್ರಾಣಿಗಳೆಲ್ಲ ಹೆದರ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಎಲ್ಲಿ ತನಕ ಅಂದ್ರು, ಖರೆ ಹುಲಿ ಬರೋ ತನಕ. ಖರೆ ಹುಲಿ ಬರೋ ತನಕ ಈ ಬಣ್ಣದ ಹುಲಿ ಇತ್ತಲ್ಲ, ಈ ಬಣ್ಣದ ಹುಲಿ ನಡೀತಿತ್ತಾಟ. ಖರೆ ಹುಲಿ ಬಂತು ನೋಡ್ರಿ, ಈ ಬಣ್ಣದ ಹುಲಿ ಬಣ್ಣ ಎಳೆದು ಹೋಯ್ತು. ಒಮ್ಮೆ ಸಿಂಹ ಗುಡುಗ್ ಹಾಕ್ತಂತೆ, ಇದು ಓಡ್ ಹೋಗಿದ್ ನೋಡಿ ಉಳಿದವ್ರು ಅನ್ಕೊಂಡ್ರಂತ, ಅಯ್ಯ ಇದು ನಮ್ಮ ಪೈಕಿ ಅದ ಬಿಡು ಅಂತೇಳಿ. ಅದಕ್ಕೆ ಹುಲಿ ಬೇರೆ, ಬಣ್ಣದ ಹುಲಿ ಬೇರೆ. ಎಷ್ಟು ಬಣ್ಣ ಕಟ್ಕೊಂಡ್ರು ನಾವು ಹುಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಶಾರ್ದೂಲಾಖ್ಯಾಂ ಪ್ರಾಪ್ಯ ಸಂಭಾವಿತ ಪ್ರಾಗ್ ಲೋಕೆ ಧೂರ್ತೋ ಮಾಯಿ ಗೋಮಾಯುರೇಶಃ. ಲೋಕದಲ್ಲಿ ಧೂರ್ತ ವಂಚಕನಾದ ಗೋಮಾಯು ನರಿ ಇದು. ವಾದಿದ್ವೀಪಧ್ವಂಸಿನಂ ಮಧ್ವಸಿಂಹಂ, ವಾದಿಗಳೆಂಬ ಆನೆಗಳನ್ನ ಧ್ವಂಸ ಮಾಡುವ ಸಿಂಹವಾದ ಆಚಾರ್ಯರ ಬಳಿ ಬಂದಾಗ ವಾದಿದ್ವೀಪಿ ಧ್ವಂಸಿನಂ ಮಧ್ವಸಿಂಹಂ ಪ್ರಾಪ್ತೋ ಹಿತ್ತಂ ಶಬ್ದಶೇಷೋ ಬಭೂವ. ಶಬ್ದದಲ್ಲಿ ಮಾತ್ರ ಸಿಂಹ, ಖರೆ ಏನು ಉಳಿಲಿಲ್ಲ. ಹೆಸರಿನಾಗ ಮಾತ್ರ ಹುಲಿ ಪಂಡಿತ, ಹುಲಿ ಪಂಡಿತ ಅಷ್ಟೇ ಆದ್ರೆ ವಿನಃ ಕೆಲಸದಲ್ಲಿ ಏನಾಗ್ಲಿಲ್ಲ. ಈ ಫೋಟೋ ಹುಲಿ ಇದ್ದಂಗ, ಫೋಟೋ ಹುಲಿ, ಫೋಟೋ ಆನಿ, ಕಲ್ಲಾನಿ ಇರ್ತಾವಲ್ಲ ಹಂಗಿದ್ದಂಗ ಅಷ್ಟೇ. ಖರೆ ಅದು ಏನದು ಕೆಲಸ ಮಾಡಂಗಿಲ್ಲ, ಏನಿಲ್ಲ. ಮೋರ ಮೊದಲಿ ಅಟ್ಟ ಕೆಲಸ, ಅದಕ್ಕೆ ಅದೇನು ಕೆಲಸ ಮಾಡಂಗಿಲ್ಲ, ಮುಗಿದೋಯ್ತು. ಆದ್ರಿಂದ ಹೀಗಾಯಿತು ಅಂತ ತಿಳಿಸಿಕೊಟ್ಟಿದ್ದಾರೆ. ಶಾರ್ದೂಲಾಖ್ಯಾಂ ಪ್ರಾಪ್ಯ ಸಂಭಾವಿತ ಪ್ರಾಕ್ ಲೋಕೆ ಧೂರ್ತೋ ಮಾಯಿ ಗೋಮಾಯುರೇಶಃ ವಾದಿದ್ವೀಪಧ್ವಂಸಿದಂ ಮಧ್ವಸಿಂಹಂ ಪ್ರಾಪ್ತೋ ಗೀತಂ ಶಬ್ದಶೇಷೋ ಬಭೂವ. ಶ್ರೀಕೃಷ್ಣಾರ್ಪಣಮಸ್ತು.